ಓಂ ಶಾಂತಿ. ಓಂ ಇವತ್ತಿನ ಶಾಂತಿ. ಇವತ್ತಿನ ವಿಷಯ ಬಾಬಾರವರು ನಮ್ಗೆ ಕೊಟ್ಟಿರುವಂಥದ್ದು ಅಚಲ ಅಡೋಲ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ ಅಲ್ವಾ. ಸ್ಥಿತಿ ಅಂತಂದ್ರೆ ಆತ್ಮ ತನ್ನ ಕರ್ಮೇಂದ್ರಿಯವನ್ನ ಕರ್ಮ ಮಾಡುವಂತಹ ಮೊದಲು ಅಥವಾ ಕರ್ಮದ ಸಮಯದಲ್ಲಿ ಕರ್ಮದ ಫಲ ಬಂದಾಗ ತನ್ನ ಕರ್ಮೇಂದ್ರಿಯವನ್ನು ಸ್ಥಿತ ಮಾಡುವಂಥದ್ದು, ಸೆಟ್ ಮಾಡುವಂಥದ್ದು. ಸ್ವತಃ ಆತ್ಮ ಜೊತೆಗೆ ತನ್ನ ಕರ್ಮೇಂದ್ರಿಯವನ್ನ ಕರ್ಮಕ್ಕೆ ಮೊದಲು ಒಂದು ರೂಪದಲ್ಲಿ, ಒಂದು ವಿಧಿಯಲ್ಲಿ ಅದನ್ನು ಸ್ಥಿತ ಮಾಡೋದಕ್ಕೆ ಸ್ಥಿತಿ ಅಂತ ಹೇಳ್ತಾರೆ. ಇದರ ಬಗ್ಗೆ ಮೊದಲು ನಾವು ಚರ್ಚೆಯನ್ನ ಮಾಡಿದ್ದೀವಿ. ಈಗ ನೋಡಿ, ಈಶ್ವರ ಜ್ಞಾನವನ್ನು ಕೇಳಬೇಕು ಅಂತಂದ್ರೆ ಕೂತ್ಕೊಳ್ಬೇಕು ಅಲ್ವಾ. ನಿಂತ್ಕೊಂಡ್ಬಿಟ್ಟು ಕೇಳಲ್ಲ. ಯೂಸ್ವಲಿ ಶರೀರವನ್ನ ಮಲ್ಕೊಂಡ್ಬಿಟ್ಟು ಕೇಳಲ್ಲ. ಅದಕ್ಕೊಂದು ಸ್ಥಿತಿ ಅಂತ ಇರ್ತದಲ್ವ. ಸ್ಕೂಲಲ್ಲಿ ನಾವು ಪಾಠ ಕೇಳಬೇಕಾದ್ರೆ, ವ್ಯಾಯಾಮ ಮಾಡಬೇಕಾದ್ರೆ, ಅಥವಾ ಮನೇಲಿ ಅಡುಗೆ ಮಾಡಬೇಕಾದ್ರೆ, ಬಟ್ಟೆ ವಾಶ್ ಮಾಡಬೇಕಾದ್ರೆ ಬೇರೆ ಬೇರೆ ಕರ್ಮಕ್ಕೆ ಸಮಾನ ರೂಪದಲ್ಲಿ ಶರೀರವನ್ನ ಸ್ಥಿತ ಮಾಡ್ತೀವಿ. ಹಾಗೆಯೇ ಇಲ್ಲಿ ಅಚಲ ಅಡೋಲ ಸ್ಥಿತಿ ಅಂತಂದ್ರೆ ಆತ್ಮ ತನ್ನ ಮನಬುದ್ಧಿ ಹೇಳುವಂತ ಸೂಕ್ಷ್ಮ ಕರ್ಮೇಂದ್ರಿಯವನ್ನ ಏನ್ ಮಾಡುವಂಥದ್ದು, ಕರ್ಮದ ಮೊದಲು ಅದನ್ನು ಸ್ಥಿತ ಮಾಡುವಂಥದ್ದು. ಒಂದು ಸ್ಥಳದಲ್ಲಿ ಇರಬಹುದು, ಒಂದು ಪೊಸಿಷನ್ ಅಲ್ಲಿ ಇರಬಹುದು, ಒಂದು ವಿಧಿಯಲ್ಲಿ ಇರಬಹುದು, ಅದನ್ನ ಸೆಟ್ ಮಾಡುವಂಥ ಸ್ಥಿತಿ. ಸರಿ. ಅಚಲ ಅಂತಂದ್ರೆ ಏನು? ಅಚಲದ ವಿರುದ್ಧ ಶಬ್ದ ಚಂಚಲ ಅಂತ. ಓಕೆ. ಚಂಚಲ ಅಂದ್ರೆ ಯಾವಾಗಲೂ ಕೂಡ ಏನ್ ಮಾಡುವಂಥದ್ದು, ಅಲ್ಲಾಡ್ತಾ ಇರುವಂತ, ಒಂದ್ ಕಡೆ ಕೂತ್ಕೊಳ್ಳೋಂಗಿಲ್ಲ. ಅದಕ್ಕೆ ಚಂಚಲ ಅಂತ ಹೇಳ್ತಾರೆ. ಅಚಲ ಅಂತಂದ್ರೆ ಒಂದೇ ರೀತಿಯಲ್ಲಿ. ಉದಾಹರಣೆಗೆ ಒಂದು ಸಣ್ಣ ಮಗುವನ್ನು ಒಂದು ಚೇರ್ ಮೇಲೆ ಕುಳಿಸಿ, ಆ ಮಗು ಏನ್ ಮಾಡ್ತಾ ಇರ್ತದೆ? ಕೈ ಕಾಲು ಅಲ್ಲಾಡ್ಸೋದು, ತಲೆ ಅಲ್ಲಾಡ್ಸೋದು, ಕಾಲು. ಒಂದ್ ಸೆಕೆಂಡ್ ಅದೇನ್ ಮಾಡಲ್ಲ, ಸುಮ್ನೆ ಕೂತ್ಕೊಡಲ್ಲ. ಕುತ್ತಿಗೆ ಅಲ್ಲಾಡ್ಸು, ಏನದೊಂದು ಮಾಡ್ತಾನೆ ಇರ್ತದ. ಹೌದಾ ಅಲ್ವೋ? ಗೊತ್ತಿದ್ದು ಮಾಡ್ತದೋ ಗೊತ್ತಿಲ್ಲದೆ ಮಾಡತ್ತೋ. ಓಕೆ. ಅದೇನ್ ಮಾಡ್ತಾರದು, ತನ್ನ ಶರೀರ ಹೇಳುವಂತ ಸಾಧನವನ್ನ ಪ್ರತಿಯೊಂದು ಸೆಕೆಂಡ್ ಕೂಡ ಏನ್ ಮಾಡ್ತಾ ಅಲ್ಲಾಡ್ತಾ ಇರ್ತದೆ. ಅಂದ್ರೆ ಏನರ್ಥ? ಶರೀರ ಅಲ್ಲಾಡ್ತಾ ಇದೆ ಅಂದ್ರೆ ಮನಸ್ಸು ಕೂಡ ಏನಾಡ್ತಾ ಇದೆ, ಅಲ್ಲಾಡ್ತಾ ಇದೆ. ಓಕೆ. ಆ ಶರೀರ ಯಾರ ಕೈಯಲ್ಲಿ ಇರ್ತದೆ? ಆತ್ಮದ ಕೈಯಲ್ಲಿ. ಆ ಮಗುವಿನ ಕೈಯಲ್ಲಿ, ಆತ್ಮದ ಕೈಯಲ್ಲಿ ಇರ್ತದೆ. ಓಕೆ. ಅವಾಗ ಆತ್ಮ ಏನ್ ಮಾಡ್ತಾ ಶರೀರ ಹೇಳುವಂತ ಸಾಧನವನ್ನು ಉಪಯೋಗ ಮಾಡ್ತಾ ಇರ್ತದೆ. ಅವಾಗ ಅದು ಬೇರೆ ಬೇರೆ ಕರ್ಮಕ್ಕೆ ತಕ್ಕ ಹಾಗೆ ಕೈಯನ್ನು, ಕಾಲನ್ನು, ತಲೆಯನ್ನು, ಕಣ್ಣನ್ನು ಮೂಮೆಂಟ್ಸ್ ಮಾಡ್ಬೇಕಾಗ್ತದೆ. ಅದು ಸಂಪೂರ್ಣ ಕಂಟ್ರೋಲಿಂಗ್ ಪವರ್ ಯಾರ್ದು? ಆತ್ಮನು. ಇವಾಗ ನೋಡಿ, ಕೈ ಇದೆ, ನೀವು ಇನ್ಸ್ಟ್ರಕ್ಷನ್ ಕೊಟ್ಟಾಗ ತಾನೆ ಅದೇನ್ ಮಾಡ್ತದೆ, ಮುಂದಕ್ಕೆ ಹೋಗತ್ತೆ. ಇಲ್ಲ ಅಡಿಗೆ ಮಾಡ್ಲಿಕ್ಕೆ ಹೋಗತ್ತೆ, ನೆಲ ಒರ್ಸ್ಲಿಕ್ಕೆ ಹೋಗತ್ತೆ. ಅಂದಮೇಲೆ ಆ ಶರೀರಕ್ಕೆ ಸಂಪೂರ್ಣವಾದಂತ ರಾಜ ಯಾರು? ಆತ್ಮ. ಒಂದು ವೇಳೆ ಅದರ ಮೇಲೆ ಸಂಪೂರ್ಣವಾಗಿ ನಿಮಗೆ ಕಂಟ್ರೋಲಿಂಗ್ ಪವರ್ ಇಲ್ಲ ಅಂತಂದ್ರೆ ಶರೀರ ಏನಾಗ್ತಾ ಇರ್ತದೆ, ಅಲ್ಲಾಡ್ತಾ ಇರ್ತದೆ. ಅಂದ್ರೆ ಆಂತರಿಕವಾಗಿ ಆತ್ಮನ ಡೈರೆಕ್ಷನಿನ ಅನುಸಾರದಲ್ಲಿ ಶರೀರವನ್ನ ನಿರಂತರವಾಗಿ ಒಂದೇ ರೀತಿಯಲ್ಲಿ ಸ್ಥಿತ ಮಾಡೋದಕ್ಕೆ ಶಾರೀರಿಕವಾಗಿ ಮೊದಲು ಅರ್ಥ ಕಂಡುಕೊಳ್ಳೋಣ, ಆಮೇಲೆ ನಾವು ಆಧ್ಯಾತ್ಮಿಕತೆ ಕಡೆ ಹೋಗೋಣ, ಆತ್ಮದ ಕಡೆ ಹೋಗೋಣ. ಅಚಲ ಅಂತ ಅರ್ಥ. ಒಂದು ಫಿಲ್ಮ್ ನೋಡ್ತಾ ಇದ್ದೀರಾ, ಶರೀರ ಕೂಡಿಸ್ಬಿಟ್ಟು ಅಲ್ಲ ಆಡೋದೇ ಇಲ್ಲ. ಯಾಕೆ? ಮನಸ್ಸು ಬುದ್ಧಿಯಲ್ಲಿದೆ, ಫಿಲ್ಮಿನ ಕಡೆಗಿದೆ ಅಲ್ವಾ. 2-3 ಗಂಟೆ ಆದ್ಮೇಲೆ ಎದ್ದರೆ ಕಾಲು ಹಿಡ್ದಂಗೆ ಆಗ್ತದೆ. ಯಾಕೆ ಹೇಳಿ? ಅದ್ರ ಕಡೆ ಗಮನನೇ ಇಲ್ಲ. ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಯೋಗ ಮಾಡ್ತೀವಿ ಅಂತ ಗೊತ್ತಾಗ್ಬೇಕು ಅಂತ ಬಿಟ್ಟು ಹಿಂಗೆ ಕೂತ್ಕೊಂಡು ಹಿಂಗೆ ಮಾಡ್ಕೊಂಡ್ ಬಿಡ್ತೀವಿ. ಶರೀರ ಎಲ್ಲ ಆಡ್ಸೋದಿಲ್ಲ. ನಮ್ ಗಮನ ಏನು? ಕೈ ಎಲ್ಲ ಆಡ್ಬಾರ್ದು, ಕಾಲೆಲ್ಲ ಆಡ್ಬಾರ್ದು, ರೆಪ್ಪೆ ಎಲ್ಲ ಆಡ್ಸ್ಬಾರ್ದು. ಸೊಳ್ಳೆ ಕಡಿತಾ ಆಡ್ತದೆ, ಆದ್ರೂ ಕೂಡ ಕೈ ಆ ಕಡೆ ತಗೊಳ್ಳೋ ಹೋಗ್ಬಾರ್ದು. ಗಮನ ಇಲ್ಲಿ ಶರೀರ ಹೇಳುವಂತ ಸಾಧನ ಅಲ್ಲಾಡಬಾರ್ದು ಅನ್ನುವಂತ ಒಂದು ಸ್ಥಿತಿ. ಅಚ್ಚಲ್ಲ ಅಂದ್ರೆ ಒಂದೇ ಸ್ಥಿತಿಯಲ್ಲಿ, ಒಂದೇ ಸೆಟ್ನಲ್ಲಿ, ಒಂದೇ ವಿಧಿಯಲ್ಲಿ ಆ ಸಾಧನ ಇರಬೇಕು, ಒಂದೇ ಕರ್ಮದಲ್ಲಿ ಇರಬೇಕು ಅಂತ. ಚಂಚಲ ಅಂತಂದ್ರೆ ಒಂದೇ ಸಲ 2, 3, 4 ಕೆಲಸವನ್ನ ಮಾಡೋದು. ಆ ಕಡೆಗೆ ಒಲೆ ಮೇಲೆ ಹಾಲು ಇಟ್ಟಿದ್ದೀವಿ, ಈ ಕಡೆ ಟಿವಿನೂ ನೋಡ್ತಾ ಇದ್ದೀವಿ,
ಕೈಯಲ್ಲಿ ಮೊಬೈಲ್ ಫೋನ್ ಬಂದಿದೆ, ಮನೇಲಿ ಮಕ್ಕಳು ಕರೀತಾ ಇದ್ದಾರೆ. ಅವಾಗ ಏನಾಗ್ತದೆ? ಶರೀರ, ಕಣ್ಣು ಒಂದ್ ಕಡೆ, ಕಿವಿ ಒಂದ್ ಕಡೆ, ಕೈ ಒಂದ್ ಕಡೆ, ಬಾಯಿ ಒಂದ್ ಕಡೆ, ಟೀ ಇದೆ, ಟೀನು ಕುಡಿತಾ ಇರಬೇಕು. ಅವಾಗ ಏನಾಗತ್ತೆ? ಕರ್ಮೇಂದ್ರಗಳು ಒಂದೊಂದು ಕೆಲಸದಲ್ಲಿ, ಒಂದೊಂದು ದಿಕ್ಕಿನಲ್ಲಿ, ಒಂದೊಂದು ಕರ್ಮದಲ್ಲಿ ಹರಿದು ಹಂಚು ಹೋಗ್ಬಿಡ್ತದೆ. ಇದಕ್ಕೇನ್ ಹೇಳ್ತಾರೆ? ಚಂಚಲ ಅಲ್ವಾ? ಕೆಲವೊಂದ್ಸಲ ಇರ್ತಾರೆ ನೋಡಿ, ಅವ್ರ ಬುದ್ಧಿ ಸರಿ ಇಲ್ಲಪ್ಪ, ಚಂಚಲ, ಒಂದು ನಿರ್ಣಯನೇ ತೆಗೆದುಕೊಳ್ಳೋದಿಲ್ಲ. ಈಗ ಒಂದ್ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಹೇಳ್ಬಿಡ್ತಾರೆ. ಅವ್ರು ಏನ್ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕಂಟ್ರೋಲಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲ ಡಿಸಿಷನ್ ಮಾಡಿದ್ಮೇಲೆ ಎಸ್ ಅದೇ ಫೈನಲ್. ಓಕೆ, ಹೀಗೆ ಕರ್ಮೇಂದ್ರಿಯಗಳನ್ನ, ಅದು ತನುನೇ ಇರಬಹುದು, ಮನಸ್ಸೇ ಇರಬಹುದು, ನಿರ್ಣಯ ಮಾಡುವಂತ ವಿಷಯ ಇರಬಹುದು, ಒಂದೇ ರೀತಿ ಅದನ್ನ ನೀವು ಧಾರಣೆಯನ್ನ ಮಾಡಿದಾಗ, ಸದಾ ಅದರಲ್ಲಿ ಸ್ಥಿತವಾದಾಗ ಅದಕ್ಕೆ ಅಚಲ ಅಂತ ಹೇಳ್ತಾರೆ. ಆತ್ಮೀಯರೇ, ನಾವು ಬಾಬನ ಮಗು ಆಗಿದ್ದೀವಿ. ಕೆಲವೊಂದ್ಸಲ ನಮ್ಮ ಮನಸ್ಸಲ್ಲೂ ಕೂಡ ಸಂಶಯ ಬಂದ್ಬಿಡ್ತದೆ. ಒಂದ್ಸಲ ಒಂದು ಸೇವಾ ಕೇಂದ್ರಕ್ಕೆ ನಾನು ಹೋಗಿದ್ದೆ, ತುಂಬಾ ವರ್ಷದ ಮೊದಲು. ಅಲ್ಲಿ ಒಬ್ಬರು ಮಾತೆ ಇದ್ರು ಸೇವಾ ಕೇಂದ್ರದಲ್ಲಿ, ಮೇನ್ ಟೀಚರ್ ಜೊತೆಗೆ ಸಪೋರ್ಟ್ ಮಾಡುವಂಥವ್ರು. ಆ ದಿನ ಹೋದಾಗ ಕೇಳಿದೆ, ಆ ಮಾತೆ ಎಲ್ಲಿ ಹೋಗಿದ್ದಾರೆ? ಅವ್ರು ಹೇಳಿದ್ರು, ಅಣ್ಣವ್ರು ಘಾಟಿ ಸುಬ್ರಹ್ಮಣ್ಯ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದಾಗಿನ ಮಾತು. ಘಾಟಿ ಸುಬ್ರಹ್ಮಣ್ಯ ಬಗ್ಗೆ ಯಾಕೆ ಹೋಗಿದ್ದಾರೆ? ಸರಿ, ಆ ಮಾತೆಲ್ಲಿರೋ ಸುಮ್ಮನೆ ಹೋದ್. ನೆಕ್ಸ್ಟ್ ಒಂದ್ಸಲ ಮೌಂಟ್ ಅಬ್ಬು ಹೋದಾಗ ಆ ಮಿಲನಕ್ಕೆ 2ನೇ ನಂಬರ್ ಗೇಟಲ್ಲಿ ಮಾತೆ ಸಿಕ್ಕಿದ್ರು. ಅಕ್ಕೋರೆ, ನಾನು ಆ ದಿನ ಬಂದಿದ್ದೆ, ನೀವು ಸಿಗ್ಲಿಲ್ಲ, ಎಲ್ಲಿ ಹೋಗಿದ್ರಿ? ಅಣ್ಣ, ನಾನು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ. ಹೌದಾ, ಏನ್ ಸಮಾಚಾರ? ಏನಿಲ್ಲ, ಅಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಏನಿದೆ, ನಾಗ ದೇವರಿದೆ ಅಲ್ಲ, ಅವ್ರು ಪೂಜೆ ಮಾಡ್ಲಿಕ್ಕೆ ಹೋಗಿದ್ದೆ. ಯಾಕಂದ್ರೆ ಬಾಬನ ಮಗು ಆಗ್ಬಿಟ್ಟು ಯಾಕೆ ಪೂಜೆ ಮಾಡ್ಲಿಕ್ಕೆ ಹೋಗಿದ್ರಿ? ಅಲ್ಲ ಅಣ್ಣವ್ರೆ, ನಾಗ ಆಮೇಲೆ ಶಾಪ ಕೊಟ್ಬಿಟ್ರೆ ಅದೇನರ್ಥ? ಶರೀರ ಭಗವಂತನ ಮನೆಯಲ್ಲಿದ್ದೂನು ಕೂಡ ಮನಸ್ಸು ಇನ್ನೂ ಅಚಲವಾಗಿಲ್ಲ, ಇನ್ನೂ ಚಂಚಲ ಇದೆ ಅಲ್ವಾ? ಹಾಗೆ ನಾವು ಕರ್ಮವನ್ನ ಮಾಡ್ಬೇಕಾದ್ರೆ ನಮ್ಗೆ ಸಫಲತೆ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಸಿಗುತ್ತದು, ಸಿಗಲ್ಲ. ಇದಕ್ಕೆ ಚಂಚಲ ಅಂತ ಹೇಳ್ತಾರೆ. ಈಶ್ವರಿ ಜೀವನ, ನಾವು ಮಾಡುವಂತ ಕರ್ಮ, ಕಾರ್ಯ, ಕೆಲಸ, ಭಗವಂತನ ಬಗ್ಗೆ ನಂಬಿಕೆ, ವಿಶ್ವಾಸ, ನಿಶ್ಚಯ, ಈ ಎಲ್ಲ ಕಾರಣದಿಂದ ಮನಸ್ಸೇನಾಗಿರಬೇಕು? ಎಸ್, ದೃಢ ನಿರ್ಧಾರ. ಭಗವಂತ ನಮ್ಮ ಜೊತೆಲಿ ಇದ್ದಾರೆ, ನಮ್ಮ ಕಲ್ಯಾಣ ಹಾಗೆ ಆಗ್ತದೆ, ಆಗ್ತಾನೆ ಇದೆ ಹೇಳುವಂತ ಒಂದು ದೃಢ ನಿಶ್ಚಯ. ಅದಕ್ಕೆ ಭಗವಂತ ಅಚಲ, ಮಾನಸಿಕವಾಗಿ, ಆಂತರಿಕವಾಗಿ, ಶಾರೀರಿಕವಾಗಿ ನಾನು ಮಾಡುವಂತ ಕರ್ಮದಲ್ಲಿ, ನಮ್ಮ ಜೀವನದಲ್ಲಿ ನಡೆಯುವಂತ ಎಲ್ಲ ಘಟನೆಗಳಲ್ಲಿ ನಾನು ಪಕ್ಕಾ ಇರಬೇಕು ಆದ್ಮೇಲೆ ಎಂದು ಆಂತರಿಕವಾಗಿ ನಾನು ಅಲ್ಲಾಡಬಾರ್ದು. ಆಗತ್ತೋ ಆಗಲ್ವೋ, ಸರಿನೋ ತಪ್ಪೋ, ಮಾಡ್ಬೇಕೋ ಬೇಡೋ, ಒಳ್ಳೇದಾಯ್ತೋ ಕೆಟ್ಟದಾಯ್ತೋ, ಇದೆಲ್ಲ ಮನಸ್ಸಲ್ಲಿ ಪ್ರಶ್ನೆ ಬಂತು ಅಂದ್ರೆ ಇದಕ್ಕೆ ಅಚಲ ಅಂತ ಹೇಳ್ತಾರೋ, ಚಂಚಲ ಅಂತ ಹೇಳ್ತಾರೋ? ಚಂಚಲ. ಅಚಲ ಅಂತಂದ್ರೆ ಏನು? ಒಂದೇ ಗುರಿ, ಒಂದೇ ಉದ್ದೇಶ, ಒಂದೇ ಕರ್ಮ, ಒಂದೇ ಧೈರ್ಯ, ಒಂದೇ ನಿಶ್ಚಯ, ಒಂದೇ ನಂಬಿಕೆ, ವಿಶ್ವಾಸ. ಮನಸ್ಸಲ್ಲೇನಿಲ್ಲ, ಕನ್ಫ್ಯೂಷನ್, ಸಂಶಯ ಹೇಳುವಂಥದ್ದು ಇಲ್ಲ. ಅದಕ್ಕೆ ಅಚಲ. ಓಕೆ, ನೆಕ್ಸ್ಟ್ ಈಗ ಬರೋಣ ಅಡೋಲ. ಅಡೋಲ ಅಂತಂದ್ರೆ ಅಲ್ಲಾಡದೆ ಇರುವಂಥದ್ದು. ಅಂದ್ರೆ ಆದ್ಮೇಲೆ ಶರೀರ ಹೇಳುವಂತ ಸಾಧನದ ಕಡೆ ಗಮನ ಕೊಡಿ. ಒಂದು, ಒಳಗಡೆಗಿರುವಂತ ಆತ್ಮ ಸ್ಪಷ್ಟವಾಗಿ ಕೇಳ್ತಾ ಹೋಗಿ. ಮುಖ್ಯವಾದ ವಿಷಯ, ಒಳಗಡೆಗಿರುವಂತ ಆತ್ಮ ಮಾಲೀಕ ತನ್ನ ಕರ್ಮಕ್ಕೆ ಅನುಸಾರವಾಗಿ ಶರೀರವನ್ನ ಅಚಲವಾಗಿರ್ತದೆ, ಶರೀರವನ್ನ ಅಲ್ಲಾಡ್ಸುತ್ತೆ. ಅದರ ಕಂಟ್ರೋಲ್ ಅಲ್ಲಿ ತನಗೆ ಬೇಕಾದಂಗೆ ಕೈ ಮೂವ್ಮೆಂಟ್ಸ್ ಮಾಡೋದು, ನಡೆಯೋದು, ಓಡಾಡೋದು, ಕಾಲ್ ಬೆಂಡ್ ಮಾಡೋದು, ಮುಖ ತಿರುಗಿಸೋದು, ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ಶರೀರ ಹೇಳುವಂತ ಕರ್ಮೇಂದ್ರಿಯಗಳನ್ನ ಏನ್ ಮಾಡುವಂತ ಪರಿವರ್ತನೆ ಮಾಡುವಂಥದ್ದು ಅದರ ಕಂಟ್ರೋಲ್ ಅಲ್ಲಿ ಇರ್ತದೆ. ಅದನ್ನು ಒಂದೇ ರೀತಿಯಲ್ಲಿ ಇಟ್ಕೊಳ್ಳುವುದಕ್ಕೆ ಅಚಲ ಅಂತ ಹೇಳ್ತಾರೆ. ಅಡೋಲ ಅಂತಂದ್ರೆ ಕೆಲವೊಂದು ವಿಷಯಗಳು, ಸಂಗತಿಗಳು ಆತ್ಮನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ಅದರ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಹೊರಗಡೆ ವಾತಾವರಣ, ವಾಯುಮಂಡಲ, ವ್ಯಕ್ತಿ, ನಾಟಕದ ಅನುಸಾರದಲ್ಲಿ ಅದರ ಪ್ರಭಾವ ಆತ್ಮನ ಮೇಲೆ ಬೀಳುತ್ತದೆ. ಅಂದ್ರೆ ಶರೀರಕ್ಕೆ ಚಳಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಓಕೆನಾ?
ಅವಾಗ ಅದು ಸ್ವಸ್ಥಿತಿನೋ ಪರಿಸ್ಥಿತಿನೋ? ಪರಿಸ್ಥಿತಿ. ಪರಿಸ್ಥಿತಿ. ಅದು ಒಳಗಡೆಯಿಂದ ಬಂದಿರೋದಲ್ಲ, ಅದು ಹೊರಗಡೆಯಿಂದ ಬಂದಿರೋದು. ಓಕೆ, ಚಳಿ ಆದ್ಮೇಲೆ ನಾವು ಶರೀರ ಮೂವ್ ಮಾಡ್ಬೇಕೋ ಬೇಡವೋ? ಅವಾಗ ನಾವು ಹಿಂಗ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ, ಹೌದಲ್ವ? ಅಥವಾ ಹಿಂಗ ಮಾಡ್ತೀವಿ. ಯಾಕೆ? ಯಾವ್ದೋ ಕರ್ಮ ಮಾಡ್ಲಿಕ್ಕಂತಲ್ಲ, ಅದು ಹೊರಗಡೆಯಿಂದ ಏನು ಪರಿಸ್ಥಿತಿ ಬರ್ತಾ ಇದೆ, ನಿಮ್ಮ ಶರೀರ ಅಲ್ಲಾಡಿಸ್ತಾ ಇದೆ. ಓಕೆ, ಅದನ್ನು ಸ್ಥಿರ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಅಡೋಲ ಸ್ಥಿತಿ. ಯಾಕೆ? ಯಾರೊಬ್ಬ ನಿಮ್ಮನ್ನು ನಿಂದನೆ ಮಾಡಬಹುದು ವ್ಯಕ್ತಿ, ಅವಾಗ ನಾವೇನ್ ಮಾಡ್ಬೇಕು? ಅಡೋಲ, ಅಲ್ಲಾಡಬಾರ್ದು. ಗಾಳಿ ಬರುತ್ತೆ ಹೊರಗಡೆಯಿಂದ ಅಲ್ವಾ, ಅಥವಾ ಧೂಳು ಬರುತ್ತೆ, ಧೂಳು ಬಂತು ಅಂದ ತಕ್ಷಣ ಏನ್ ಮಾಡ್ಬಿಡ್ತೀವಿ? ಕಣ್ಣು ಮುಚ್ಚಿ ಬಿಡ್ತೀವಲ್ವಾ? ಅಂತಂದ್ರೆ ಏನರ್ಥ? ಹೊರಗಡೆ ಪರಿಸ್ಥಿತಿಯಿಂದ ನಾನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು. ಯಾವುದೋ ಕರ್ಮವನ್ನ ಮಾಡ್ಲಿಕ್ಕೆ ನಾನು ಶರೀರದ ಇಂದ್ರಿಯವನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಹೊರಗಡೆ ಪರಿಸ್ಥಿತಿಯಿಂದ ರಕ್ಷಣೆ ಮಾಡುವುದಕ್ಕೋಸ್ಕರ ವ್ಯಕ್ತಿಯಿಂದ ಇರಬಹುದು, ಸಾಧನದಿಂದ ಇರಬಹುದು, ವಾಯುಮಂಡಲದಿಂದ ಇರಬಹುದು, ವಾತಾವರಣದಿಂದ ಇರಬಹುದು, ಬೇರೆ ಬೇರೆ ಕಾರಣದಿಂದ ಏನಾಗ್ತದೆ? ನಿಮ್ಮ ಶರೀರ ಹೇಳುವಂತ ಸಾಧನ ಅಲ್ಲಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಅಲ್ಲಾಡ್ದಿದ್ದಂಗೆ ನಾನು ಮಾಡ್ಬೇಕಪ್ಪ. ಚಳಿ ಹಿಂಗ ಆಗ್ಬಾರ್ದು ಅದೇನ್ ಮಾಡ್ಬೇಕು? ಸ್ವೆಟರ್ ಏನ್ ಹಾಕೊಳ್ಬೇಕು. ಅವಾಗ ಏನಾಗತ್ತೆ? ಅದರ ಪ್ರಭಾವ ನಮ್ಮ ಮೇಲೆ ಬೀಳುವುದಿಲ್ಲ ಅಲ್ವಾ? ಜೋರಾಗಿ ಗಾಳಿ ಬೀಸ್ತಾ ಇದೆ, ನನಗೆ ಅದರ ಪ್ರಭಾವ ಬೀಳಬಾರ್ದು. ನಾವು ಗಟ್ಟಿಯಾಗಿ ಕಟ್ಟಿರುವಂತ ಗೋಡೆ, ಸ್ಟ್ರಾಂಗ್ ಆಗಿರುವಂತ ಮನೆ ಒಳಗಡೆ ಇರಬೇಕು. ದಾರಿಲಿ ಹೋಗ್ತಾ ಇರ್ತೀವಿ, ಧೂಳು ಬರುತ್ತೆ, ನಮ್ಗೆ ಗೊತ್ತಿರ್ತದೆ. ಅದರ ಮೊದಲು ಹೆಲ್ಮೆಟ್ ಹಾಕೊಳ್ಬೇಕು, ಗ್ಲಾಸ್ ಹಾಕೊಳ್ಬೇಕು, ಚಸ್ಮಾ ಹಾಕೊಳ್ಬೇಕು. ಅವಾಗ ಏನಾಗ್ತದೆ? ಎಷ್ಟಾದ್ರೂ ಧೂಳು ಬರ್ಲಿ, ಅದ್ರ ಪ್ರಭಾವ ನಿಮ್ಮ ಮೇಲೆ ಏನಾಗೋದಿಲ್ಲ, ಬೀಳೋದಿಲ್ಲ. ಅಂದ್ರೆ ಅಡೋಲ ಸ್ಥಿತಿ ಅಂತಂದ್ರೆ ಹೊರಗಡೆಯಿಂದ ಬರುವಂತ ಪರಿಸ್ಥಿತಿಯ ಪ್ರಭಾವ. ಪರಿಸ್ಥಿತಿ ಸ್ವಸ್ಥಿತಿ ಅಲ್ಲ. ಪರ ಅಂದ್ರೆ ಬೇರೆಯವರಿಂದ, ಬೇರೆ ಬೇರೆ ಆತ್ಮಗಳಿಂದನೂ ಇರಬಹುದು, ವಾಯುಮಂಡಲದಿಂದನೂ ಇರಬಹುದು, ಮಾಯೆಯಿಂದನೂ ಇರಬಹುದು, ವ್ಯಕ್ತಿಗಳಿಂದನೂ ಇರಬಹುದು, ಸಂಬಂಧಿಕರಿಂದ ಇರಬಹುದು, ಕಾಯಿಲೆ ರೂಪದಲ್ಲಿರಬಹುದು, ಯಾವುದೇ ರೂಪದಲ್ಲೂ ಬಂದರೂ ಕೂಡ ಅದಕ್ಕೆ ತಕ್ಕಾಗಿ ನನ್ನ ಸರ್ವ ಕರ್ಮೇಂದ್ರಿಯಗಳನ್ನ ನಾನೇನ್ ಮಾಡ್ಬೇಕು? ಅಡೋಲ ಸ್ಥಿತಿಯಲ್ಲಿ ಅಲ್ವಾ? ಆದ್ಮೇಲೆ ಕೆಲವೊಂದ್ಸಲ ಏನಾಗ್ತದೆ? ಹಣಕಾಸಿನ ವಿಷಯದಲ್ಲೂ ಕೂಡ ನಮ್ಮ ದಿನನಿತ್ಯದ ಖರ್ಚಿಗೆ ಅಂತ ನಾವಿಷ್ಟು ಸಂಪಾದನೆಯನ್ನ ಮಾಡ್ತೀವಿ, ಇಷ್ಟು ಖರ್ಚಾಗತ್ತೆ ಅಂತ ನಾವು ಸಂಪಾದನೆ ಮಾಡ್ತಿರ್ತೀವಿ, ಹೌದಾ? ಕೆಲವೊಂದ್ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾಗುತ್ತೆ ಅಂದ್ರೆ ಯಾರಿಗೋ ಕಾಯಿಲೆ ಬಂದ್ಬಿಡ್ತು, ಆಕ್ಸಿಡೆಂಟ್ ಆಗ್ಬಿಡ್ತು, ಎಕ್ಸ್ಟ್ರಾ ಖರ್ಚುಗಳು ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ. ಆವಾಗ ಅದರ ಪ್ರಭಾವ ನಮ್ಮಲ್ಲಿ ಬೀಳಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ದುಡ್ಡಿನ ಸ್ಟಾಕ್ ಇಟ್ಕೊಂಡಿರ್ತೀವಿ. ನಿಮ್ಮಲ್ಲಿ ಹಣ ಸ್ಟಾಕ್ ಇದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ, ಅದ್ರ ಬಂದಾಗ ಹಣ ಖರ್ಚು ಮಾಡೋದ್ರ ಮೂಲಕ ನೀವೇನ್ ಮಾಡ್ಬೋದು? ಆ ಪರಿಸ್ಥಿತಿಗೆ ಸಮಾಧಾನವನ್ನು ಕಂಡುಕೊಂಡಾಗ ನೀವು ಅಲ್ಲಾಡುವಂತ ಅವಶ್ಯಕತೆ ಇರೋದಿಲ್ಲ. ಹಾಗೆ ಆದ್ಮೇಲೆ ಶರೀರದ ಮೇಲೆ ಸ್ಥೂಲವಾಗಿ ಯಾವ ರೀತಿ ಗಾಳಿ, ಬಿಸಿಲು, ವ್ಯಕ್ತಿ, ಸುನಾಮಿ, ಬಾಂಬ್ಗಳು, ಭೂಕಂಪಗಳು ಇನ್ಮೇಲೆ ಇದೆಲ್ಲ ಜಾಸ್ತಿ ಆಗ್ತದೆ. ಈ ಮೂಲಕ ನಿಮ್ಮ ಶರೀರದ ಮೇಲೆ ಪ್ರಭಾವ ಬಿದ್ದುಬಿಟ್ಟು ಅದರ ಪ್ರಭಾವ ಆತ್ಮದ ಮೇಲೆ ಬರ್ತದೆ. ಹಣಕಾಸಿನ ಸಮಸ್ಯೆ ಬರ್ತದೆ. ಎದುರುಗಡೆ ಜನ ಏನು ಮಾತಾಡ್ತಾರೆ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೆ. ಜೊತೆಗೆ ವಿಶೇಷವಾಗಿ ಮನಸ್ಸು ಬುದ್ಧಿಯ ಮೂಲಕನೂ ಕೂಡ ಯಾರೊಬ್ರು ಮೆಸೇಜನ್ನು ಮಾಡಿದ್ರು, ಮೊಬೈಲಲ್ಲಿ, ಫೋನಲ್ಲಿ ಮಾತಾಡಿದ್ರು. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ನಾವು ಯೋಗ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ, ಯೋಗದ ಅನುಭವ ಆಗ್ತಾ ಇಲ್ಲ, ಯೋಗದ ಕನೆಕ್ಷನ್ ಆಗ್ತಾ ಇಲ್ಲ, ಅವಾಗಲೂ ಅಲ್ಲಾಡ್ಬಿಡ್ತೀವಿ, ಅಡೋಲ ಡಾಗ್ 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 ಅಂತ ಏನ್ ಮಾಡೋದು? ಅಲ್ಲಾಡ್ತಿರ್ತೀವಿ ಹೊರಗಡೆಯಿಂದ. ಯಾಕೆ? ಜೊತೆಯಲ್ಲಿರುವಂತ ಆತ್ಮಗಳ ಸಂಕಲ್ಪಗಳು, ನೆಗೆಟಿವ್ ವೈಬ್ರೇಷನ್ಸ್ಗಳು, ನಿಂದನೆಗಳು ಅಲ್ವಾ? ಯಾಕೆ ಅಂತಂದ್ರೆ ಮನೆಯಿಂದ ಬಾಬನ ಮನೆ ಹೋಗ್ಬೇಕಾದ್ರೆ ಚೆನ್ನಾಗಿ ಪತಿ ಹತ್ರ ಜಗಳ ಮಾಡ್ಕೊಂಡು ಹೋಗ್ಬಿಡೋದು. ಅಲ್ಲಿ ಹೋಗ್ಬಿಟ್ಟು ವೈಟ್ ಡ್ರೆಸ್ ಹಾಕೊಂಡು, ಬಂಗಾರದ ಬ್ಯಾಡ್ಜ್ ಹಾಕೊಂಡು, ರೆಡ್ ಲೈಟ್ ಹಾಕೊಂಡು ಕೂತ್ಕೊಂಡ್ಬಿಡ. ಅವಾಗ ಯೋಗ ಆಗ್ತದೋ ಆಗಲ್ವೋ? ಆಗಲ್ಲ. ಯಾಕಾಗಲ್ಲ? ಬಾಬನ ಮನೆ ಕೂತ್ಕೊಂಡಿಲ್ವಾ ನೀವು? ಕುತ್ಕೊಂಡಿದ್ದು ಅಲ್ಲೆಲ್ಲ ಜಗಳ ಆಡ್ಕೊಂಡ್ ಬಂದಿರ್ತೀರಲ್ಲ. ಸೋಫಾ ಮೇಲೆ ಕೂತ್ಕೊಂಡಿದ್ದೀರಲ್ಲ ಆರಾಮಾಗಿ, ಕುಶನ್ ಚೇರು, AC, ರೆಡ್ ಲೈಟು, ಕಾಮೆಂಟ್ರಿ ಎದುರುಗಡೆ ಯೋಗ ಮಾಡ್ಲಿಕ್ಕೂ ಜನ ಕುಂತಿದ್ದಾರೆ. ಆಗ ನಿಮ್ಮ ಶರೀರ ಎಲ್ಲ ಕರೆಕ್ಟ್ ಆಗಿದೆ, ಅಡೋಲವಾಗಿದೆ, ಏನ್ ತೊಂದರೆ ಇಲ್ಲ. ಅಲ್ಲಿ ಸೆಂಟರಿಗೆ ಹೋದಾಗ ಅಕ್ಕೋರು ಬೇರೆ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟಿದ್ದಾರೆ.
ಎಲ್ಲನೂ ಸರಿ ಇದೆ, ಮಸಾಲೆ ಪುರಿ ಕೊಟ್ಟಿದ್ದಾರೆ, ಎಲ್ಲ ಸರಿ ಇದೆ, ಹೊಟ್ಟೆ ಹಸಿವಿಲ್ಲ, ಏನೂ ಇಲ್ಲ. ಆದರೂ ಕೂಡ ನಿಮ್ಮ ಮನಸ್ಸು ನಿಮಗೆ ಬೇಕಾಗಿರುವಂತ ರೀತಿಯಲ್ಲಿ ಸ್ಥಿತ ಆಗಿದೆಯೋ ಇಲ್ವೋ? ಇರಲ್ಲ. ಕಾರಣ ಮನಸ್ಸು ಆ ಕಾರಣ ಕಡೆನೆ ಹೋಗ್ತಿರುತ್ತೆ. ಯಾವುದು ಆತ್ಮ ಕಳಿಸಿರುವಂತ ಸಂಕಲ್ಪಗಳು, ವ್ಯರ್ಥ ಮತ್ತು ನೆಗೆಟಿವ್ ಸಂಕಲ್ಪಗಳು ನಿಮ್ಮನ್ನ ಅಡೋಲ ಮಾಡ್ತಾ ಇರ್ತದೆ. ಶಾರೀರಿಕವಾಗಿ ಅಲ್ಲ ನಾನು ಹೇಳ್ತಾ ಇರೋದು, ಮಾನಸಿಕವಾಗಿ. ಶಾರೀರಿಕವಾಗಿ ನಿಮ್ಗೆ ಏನು ಕಾಯಿಲೆ ಇಲ್ಲ, ಶರೀರದಲ್ಲಿ ಎಲ್ಲೂ ನೋವಿಲ್ಲ, ಏನೂ ಕಾಯಿಲೆ ಇಲ್ಲ, ಧೂಳು ಮಣ್ಣು ಚಳಿ ಬಿಸಿಲು ಏನೂ ಇಲ್ಲ ಆತ್ಮೇಲೆ. ಇಲ್ಲಿ ಪ್ರಭಾವ ಬೀಳ್ತಾ ಇರೋದು ಯಾರ್ದು? ಬೇರೆ ಆತ್ಮ ಆ ಆತ್ಮನಿಂದ ಕಳಿಸಿರುವಂತ ಸಂಕಲ್ಪಗಳು, ಶಾಪಗಳು, ಜಗಳಗಳು, ಭಿನ್ನಾಭಿಪ್ರಾಯಗಳು ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತದೆ. ಹೇಗೆ? ಹಣಕಾಸಿನ ರೂಪದಲ್ಲಿ, ಸಾಧನಗಳ ರೂಪದಲ್ಲಿ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ನಾವು ಯೋಗ ಮಾಡ್ತಾ ಇರ್ತೀವಿ, ಎಲ್ಲಿ? ಸೆಂಟ್ರಲ್ಲೂ ಮನೆಯಲ್ಲೂ ಯೋಗ ಮಾಡ್ತಾ ಇರ್ತೀವಿ, ಸರಿ. ಆವಾಗ ಏನಾಗತ್ತೆ ಅಂತಂದ್ರೆ, ನಿಮ್ಮ ಮನೆಯಲ್ಲೂ ಪಕ್ಕದ ಮನೇಲಿ ಟಿವಿ ಹಾಕೊಂಡು ದೊಡ್ಡದಾಗಿ ಸೌಂಡ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಏನಾಗ್ತದೆ? ಅಲ್ಲಾಡಲ್ವ ಮನಸ್ಸು? ಹೌದು ತಾನೆ? ಸರಿ. ನಿಮ್ಮ ಮನೆಯಲ್ಲಿ ನೀವು ಯೋಗ ಮಾಡಿ ಕುತ್ಕೊಂಡಿದ್ದೀರಾ, ಭಾನುವಾರದ ದಿನ ಮಧ್ಯಾಹ್ನ ಬಟ್ಟಿ ನಡೀತಾ ಇದೆ, ಸೆಂಟರ್ನಲ್ಲಿ ಇರಬಹುದು. ಓಕೆ. ಅದೇ ಸಮಯದಲ್ಲಿ ಪಕ್ಕದಲ್ಲಿ ಮನೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಚಿಕನ್ ಮಾಡ್ತಾ ಇದ್ದಾರೆ. ಅದರ ಸುವಾಸನೆ ಚೆನ್ನಾಗಿ ನಿಮ್ಮ ಮನೆಗೆ ಬರ್ತಾ ಇದೆ. ಅವಾಗ ಏನಾಗ್ತದೆ? ಅಲ್ಲಾಡ್ತದೆ. ಏನ್ ಶರೀರನ? ಮನಸ್ಸು. ಯಾವ್ದು ಕಾರಣದಿಂದ? ಚಿಕನ್ನಿಂದ. ವಾಸನೆಯಿಂದ. ಅರ್ಥ ಆಯ್ತು ನಿಮಗೆ? ಹೀಗೆ ಬೇರೆ ಬೇರೆ ಕಾರಣದಿಂದ ಆತ್ಮ ತನ್ನ ಸ್ಥಿತಿಯನ್ನ ಕಳ್ಕೊಳ್ತದೆ. ಅಯೋಗಿಕ ಸ್ಥಿತಿ, ಸಫಲತೆಯ ಸ್ಥಿತಿ, ಖುಷಿಯ ಸ್ಥಿತಿ, ಯಥಾರ್ಥ ಕರ್ಮ ಮಾಡುವಂತ ಸ್ಥಿತಿಯನ್ನ, ವಿಶೇಷವಾಗಿ ಮನಬುದ್ಧಿಯನ್ನು ಕಳ್ಕೊಳ್ತದೆ. ಅದಕ್ಕೆ ಚಂಚಲ ಅಂತ ಹೇಳ್ತಾರೆ. ಅದು ಹೊರಗಡೆ ಪರಿಸ್ಥಿತಿಯ ಪ್ರಭಾವ ಅದರ ಮೇಲೆ ಆದ್ರೆ ಅಲ್ಲಾಡ್ತಾ ಇದೆ ಅಂತ ಅರ್ಥ. ಅದರ ಪ್ರಭಾವ ಬೀಳಬಾರ್ದು ಅಂತ ಬೆಳೆದ್ರೆ ಅಚಲ್ ಅಡವು ಅಂತ. ನಿಮ್ಮ ಮನಸ್ಸನ್ನ ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು ಅಂತಂದ್ರೆ, ಒಳಗಡೆಯಿಂದ ಆ ಮನಸ್ಸು ಕೂಡ ಏನೋ ಬೇಕು ಅಂತ ಹೊರಗಡೆ ಹೋಗಬಾರದು, ಹೊರಗಡೆ ಏನೂ ಕೂಡ ಒಳಗಡೆ ತಗೊಳ್ಳಲಿಕ್ಕೆ ಅದು ಆಸಕ್ತಿ ಅದಕ್ಕೆ ಇರಬಾರದು. ಅರ್ಥ ಆಯ್ತಾ? ಮನಸ್ಸಿಗೆ ಏನೋ ಬೇಕು ಅಂತಂದಾಗ ಏನ್ ಮಾಡ್ತಾರೆ? ಅದನ್ನ ಪಡ್ಕೊಳ್ಳಿಕ್ಕೆ ಏನ್ ಮಾಡುತ್ತೆ? ಕಣ್ಣಿಂದ, ಕಿವಿಯಿಂದ, ಬಾಯಿಯಿಂದ, ಕೈಯಿಂದ ಹೊರಗಡೆ ಹೋಗ್ತದೆ ಪಡ್ಕೊಳ್ಬೇಕು ಅಲ್ವಾ? ಈಗ ನಮಗೆ ನ್ಯೂ ಇಯರ್ ಬಂತು, ನಮ್ಗೆ ಕೇಕ್ ಬೇಕು ಅಂತ ಅನಿಸ್ತು. ಯಾರಿಗೆ ಅನ್ಸತ್ತೆ? ಆತ್ಮನಿಗೆ. ಅವಾಗ ಮನಸ್ಸಿನ ಮೂಲಕ, ಶರೀರದ ಮೂಲಕ ಬೇಕರಿಗೆ ಹೋಗ್ತದಲ್ಲ, ಅದು ಇಚ್ಛೆ ಉತ್ಪನ್ನ ಆಗಿರೋದಕ್ಕೆ ತಾನೇ ಆ ಇಚ್ಛೆ ಪೂರ್ಣ ಮಾಡ್ಲಿಕ್ಕೆ ಹೊರಗಡೆ ಹೋಯ್ತು. ಅಂದ್ರೆ ಅಚಲ ಅಂತಂದ್ರೆ ಬೆಳ್ತಾರೆ. ಇವತ್ತಿನ ಮೊದಲಲ್ಲೂ ಕೂಡ ಬೆಳೆದರೆ, ಸತ್ಯುಗದಲ್ಲಿ ನಿಮ್ಗೆ ಯಾವುದೇ ವಸ್ತುವಿನ ಕಡಿಮೆತನ ಹೇಳುವಂಥದ್ದು ಇರೋದಿಲ್ಲ. ನಿಮ್ಮ ಮನಸ್ಸು ಏನೋ ಬೇಕು ಅಂತ ಹೊರಗಡೆಗೋಯ್ತು, ಬೇಡ ಅಂತ ಹೋಯ್ತು. ಇವರು ಬೇಡ, ಇವರು ಸರಿ ಇಲ್ಲ, ಇದನ್ನು ಚಂಚಲ. ಬೇಕು ಅಂತಂದ್ರೂ ಚಂಚಲ. ಮನಸ್ಸಿನಲ್ಲಿ ಇಚ್ಛೆ ಉತ್ಪನ್ನ ಆದ್ರೂ ಚಂಚಲ, ದುಃಖ ಉತ್ಪನ್ನ ಆದ್ರೂ ಚಂಚಲ. ಅಲ್ಲಿ ಇಚ್ಛೆನೂ ಇರಬಾರ್ದು, ದುಃಖನೂ ಇರಬಾರ್ದು ಅಂತಂದ್ರೆ, ನನ್ನ ಮನಸ್ಸಿಗೆ ಏನು ಬೇಕೋ, ಆತ್ಮನಿಗೆ ಏನು ಬೇಕೋ ಅದು ನನಗೆ ಸಿಗ್ತಾ ಇರಬೇಕು. ಅದಕ್ಕಾಗಿ ಆದ್ಮೇಲೆ ನಮ್ಮ ಜೀವನದಲ್ಲಿ ಭಗವಂತ ಏನನ್ನು ನಿರ್ಣಯ ಮಾಡಿದನೋ ಅದನ್ನ ಅದೇ ರೀತಿ ಸ್ವೀಕಾರ ಮಾಡೋದನ್ನ ಕಲಿರಿ. ನಿಮ್ಮ ಮನಸ್ಸಲ್ಲಿ ಬೇಕು ಬೇಡ ಬಂತು, ಅಲ್ಲಾಡ್ತಾ ಇದೆ ಅಂತ ಲೆಕ್ಕ ಅಲ್ವಾ? ನೀರಿನಲ್ಲಿ ನೋಡಿ, ಒಂದು ಕಲ್ಲು ಹಾಕ್ಬಿಟ್ರೆ ಏನಾಗ್ಬಿಡ್ತದೆ? ಅದು ಅಲ್ಲಾಡ್ತಾ ಇರ್ತದೆ. ಸುಮ್ಮನೆ ಕೊಳ್ಸ್ಬಿಟ್ರೆ ಸರಿಯಾಗಿ ಕುಂತಿರ್ತದೆ ಅಲ್ವಾ? ಹಾಗೇನೆ ನಾಟಕದ ಅನುಸಾರ ನಿಮ್ಗೆ ಏನು ಬೇಕೋ ಅದು ಗೊತ್ತು. ತಾಯಿ ಮಡಿಲಲ್ಲಿ ಮಗು ಇದ್ದಾಗ ಮಗುಗೆ ಏನು ಊಟ ಕೊಡಬೇಕು, ಯಾವಾಗ ಸ್ನಾನ ಮಾಡಬೇಕು, ಹೇಗೆ ಮಲಗಿಸ್ಬೇಕು ತಾಯಿ ಗೊತ್ತು. ಹಾಗೆ ನಿಮ್ಮ ಜೀವನವನ್ನ ಭಗವಂತನ ಕೈಲಿ ಕೊಡಿ, ಮನಸ್ಸನ್ನ ಭಗವಂತನ ಕೈಲಿ ಕೊಡಿ. ಅವಾಗ ಆ ಮನಸ್ಸಿನ ಮೂಲಕ ಏನು ಪುರುಷಾರ್ಥ ಮಾಡಬೇಕು, ಏನು ಸಾಧನೆ ಮಾಡಬೇಕು, ಏನು ಸೇವೆ ಮಾಡಬೇಕು, ಯಾರಿಗೇನು ಕೊಡಬೇಕು, ಎಲ್ಲವನ್ನೂ ಕೂಡ ಯಾರು ಕೊಡ್ತಾ ಇರ್ತಾರೆ? ಬಾಬಾ ಕೊಡ್ತಾ ಇರ್ತಾರೆ. ಅವಾಗ ನಿಮ್ಮ ಮನಸ್ಸು, ಶರೀರ ಎರಡೂ ಕೂಡ ಏನಿರ್ತದೆ? ಅಚಲ್. ನಾಟಕದ ಅನುಸಾರ ನಿಮ್ಗೇನು ಊಟ ಸಿಕ್ಕಿದೆ,
ಸರಿ, ಮುದ್ದೆ ಸೊಪ್ಪು ಸಾಂಬಾರ್ ಸಿಕ್ಕಿದೆಯೋ ಅದನ್ನೇ ತಿನ್ನಿ. ಇನ್ನೊಂದಿನ ಮಧ್ಯಾಹ್ನ ಊಟಕ್ಕೆ ಚಪಾತಿ ಸಿಕ್ಬಿಟ್ಟಿದೆ, ಬೆಳಗ್ಗೆ ಮಾಡಿದ ಹೆಚ್ಚಿಗೆ ಇದೆ, ಅದನ್ನೇ ಖುಷಿಯಿಂದ ತಿನ್ನಿ. ಮರುದಿನ ರಾತ್ರಿ 36 ವೆರೈಟಿ ಊಟ ಸಿಕ್ಬಿಡ್ತದೆ ಬಾಬನ ಮನೆಯಲ್ಲಿ, ಅದನ್ನೇ ಸ್ವೀಕಾರ ಮಾಡಿ. ಏನು ಬಾಬಾ ಸಮಯದ ಅನುಸಾರ ಕೊಟ್ಟಿದ್ದಾರೋ, ಯಾವ ಸ್ಥಳದಲ್ಲಿ ಇರಿಸಿದಾರೋ, ಹಾಕೊಳ್ಳಿಗೆ ಯಾವ ಬಟ್ಟೆ ಕೊಟ್ಟಿದ್ದಾರೋ ಅದನ್ನ ಅದೇ ರೀತಿ ಸ್ವೀಕಾರವನ್ನು ಮಾಡಿದಾಗ ನಿಮ್ಮ ಮನಸ್ಸು ಸದಾಕಾಲ ಹೇಗಿರ್ತದೆ? ಅಚಲವಾಗಿರ್ತದೆ. ಅಚಲವಾಗಿದ್ದಾಗ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ. ಅದಕ್ಕಾಗಿ ನಿಮ್ಮ ತಂದೆ ಮೇಲೆ, ತಂದೆ ಕೊಡುವಂತ ಪ್ರೀತಿಯ ಮೇಲೆ, ತಂದೆ ಕೊಡುವಂತ ಸಹಾಯ ಸಹಯೋಗದ ಮೇಲೆ ನಿಮಗೆ ಸಂಪೂರ್ಣವಾದಂತ ನಿಶ್ಚಯ, ನಂಬಿಕೆ, ವಿಶ್ವಾಸ ಇರಲಿ ಆತ್ಮೇರೆ. ನಮ್ಮಲ್ಲಿ ಅಚಲತೆ ಯಾವಾಗ ಬರುತ್ತೆ ಗೊತ್ತಾ? ನಮ್ಮ ಜೀವನದಲ್ಲಿ ಇಷ್ಟು ನಾವು ಭಗವಂತನನ್ನ ಉಪಯೋಗ ಮಾಡ್ಕೊಳ್ತಾ ಹೋಗ್ತೀವೋ, ಅವನ ಕಾರಣದಿಂದ ನಮ್ಗೆ ಇಷ್ಟು ಸಫಲತೆ ಬರ್ತಾ 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 ಹೋಗ್ತದೋ, ನಮಗೆ ನಂಬಿಕೆ ವಿಶ್ವಾಸ ಇರ್ತದೆ. ಈ ವಿಷಯವನ್ನ, ಈ ಜವಾಬ್ದಾರಿಯನ್ನು ನಾನು ಭಗವಂತನಿಗೆ ಒಪ್ಪಿಸಿರುವಂತ ಕಾರಣದಿಂದ ನಾನು ಇದರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. 63 ಜನ್ಮದಲ್ಲಿ ಏನಾಗಿದೆ ಅಂತ ನಾವು ಮಾಡುವಂತ ಕರ್ಮ ಸಫಲತೆ ಆಗಿ 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 ಏನಾಗ್ಬಿಟ್ಟಿದೆ ಅಂತಂದ್ರೆ ಸರಿ ಆಗತ್ತೋ ತಪ್ಪಾಗತ್ತೋ, ದುಃಖ ಬಂದ ಏನಾಗ್ಬಿಡುದು, ನಮ್ಮ ಕರ್ಮದಿಂದ ಬೇರೆ ತೊಂದರೆ ಆದ ಏನಾಗ್ಬಿಡುವುದು, ಯಾಕಂದ್ರೆ ನಾವು ಮಾಡ್ತಿರ್ತೀವಲ್ಲ. ಆರಂಭದಲ್ಲಿ ಈಶ್ವರಿ ಜ್ಞಾನವನ್ನು ಹೇಳ್ಬೇಕಾದ್ರೆ ತುಂಬಾ ಜನ ಹೇಳೋರು, ನೀವು ಹಿಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು. ಈಗ ನಾನು ತಲೆ ಕಟ್ಸ್ಕೊಳಲ್ಲ, ಯಾಕಂದ್ರೆ ಬಾಬನಿಗೆ ಹೇಳ್ಬಿಟ್ಟು ಬಿಟ್ಬಿಡ್ತೀವಿ, ನೀನ್ ಹೇಳಪ್ಪ ಜ್ಞಾನ ಅಂತ. ಓಕೆ, ಸರಿ ಇದ್ರು ಬಾಬಾ ಜವಾಬ್ದಾರಿ, ತಪ್ಪಿದ್ರು ಬಾಬಾ ಜವಾಬ್ದಾರಿ, ನಮ್ ಜವಾಬ್ದಾರಿ ಅಲ್ವಲ್ಲ. ಬಾಬನ ಹತ್ರ ಮಾಡಿಸ್ತಾ ಇದ್ದೀವೋ ಇಲ್ವೋ ಅಂತ ನನಗೇನಾಗ್ಬೇಕು ಗೊತ್ತಾಗ್ಬೇಕಾಗ್ತದೆ. ಅದಕ್ಕಾಗಿ ಅಚಲ ಅಂತಂದ್ರೆ ಯಾವುದೇ ಕರ್ಮದಲ್ಲಿ, ಯಾವುದೇ ಕರ್ಮದ ಫಲದಲ್ಲಿ, ಕರ್ಮದ ಮೊದಲು ಆಂತರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ ಎಂದೂ ಕೂಡ ಅಲ್ಲಾಡದೆ ಇರುವಂತ ಸ್ಥಿತಿ. ಕರ್ಮದ ಮೊದಲಿರ್ಬೋದು, ಕರ್ಮದ ಸಮಯದಲ್ಲಿರ್ಬೋದು, ಕರ್ಮದ ಫಲ ಬಂದಾಗ ಎಂದೂ ಕೂಡ ನಿಮ್ಗೆ ಪ್ರಶ್ನೆಗಳು, ಆಶ್ಚರ್ಯ ಸೂಚಕ ಚಿಹ್ನೆಗಳು ಬರಬಾರದು. ಏನಿರ್ಬೇಕು? ಏನಾಗತ್ತೋ ನನಗೆ ಕಲ್ಯಾಣವಾಗ್ತದೆ, ಹಿಂದೂ ಕಲ್ಯಾಣ ಆಗಿದೆ, ಇವತ್ತು ಆಗಿದೆ, ಮುಂದೆ ಆಗತ್ತೆ. ಯಾವಾಗಿಂದ? ನಾವು ಭಗವಂತನ ಉಪಯೋಗ ಮಾಡ್ತಾ ಇರೋದು, ಅದರ ಮೊದಲಿಂದಲ್ಲ. ಭಗವಂತ ಉಪಯೋಗ ಮಾಡ್ತಾ ಇರೋದು ನಂತರದಲ್ಲಿ ನಮ್ಮ ಪ್ರತಿಯೊಂದು ಕರ್ಮದಲ್ಲೂ ಸರಿಯಾಗಿ ಸಮರ್ಪಕವಾಗಿ ಮಾಡಿಕೊಟ್ಟಿರುವಂತ ಅನುಭವ ನನಗಿರುವಂತ ಕಾರಣದಿಂದ ನಾನು ಎಂದೂ ನನ್ನ ಮನಸ್ಸು ಚಂಚಲ ಆಗೋದಿಲ್ಲ. ಆದ್ಮೇಲೆ ಒಂದು ವಿಷಯ ಗೊತ್ತಿರಲಿ, 5,000 ವರ್ಷದಲ್ಲಿ ಭಗವಂತನಷ್ಟು ರಕ್ಷಣೆ ಕೊಡ್ಲಿಕ್ಕೆ ಬೇರೆ ಯಾರ್ದಾದ್ರೂ ಸಾಧ್ಯ ಇದೆಯಾ? ಇಲ್ಲ ಇಲ್ಲ ಇಲ್ಲ. ನಿಮಗೊಂದು ಪ್ರಶ್ನೆ, ಮುಂದೆ ವಿನಾಶ ಆಗತ್ತೆ ಹೇಳುವಂತ ನಿಮ್ಗೆ ಭಯ ಇದೆಯೋ ಇಲ್ವೋ? ಇಲ್ಲ ಪಕ್ಕಾ? ಇಲ್ಲ ಬಾಂಬ್ ಬೀಳ್ಬೋದು, ಯುದ್ಧಗಳಾಗ್ಬೋದು, ಸುನಾಮಿ ಬರ್ಬೋದು, ಇದೆಲ್ಲ ಆಗತ್ತೋ ಆಗಲ್ವೋ? ಆಗ್ತೈತಿ. ಆಗುತ್ತೆ. ಅವಾಗ ನಿಮ್ಗೆ ಭಯ ಆಗತ್ತೋ ಆಗಲ್ವೋ? ಆಗಲ್ಲ. ಯಾಕೆ? ಪರಮಾತ್ಮ ಜೊತೆಯಲ್ಲಿ ಇರ್ತೀರಲ್ಲ. ಪಕ್ಕಾ ಇಟ್ಕೊಂಡಿರ್ತೀರಿ. ಇವಾಗ್ಲೇ ಸಣ್ಣ ಪುಟ್ಟ ಪರಿಸ್ಥಿತಿಗಳು ಬಂದಾಗ ನೋಡಿ, ಗೊಳೋ ಅಂತ ಕಣ್ಣಲ್ಲಿ ನೀರು ಬರ್ತದೆ ಅಂತ ಬಾಂಬ್. ಆಮೇಲೆ ಸಣ್ಣ ಪರಿಸ್ಥಿತಿ ಯಾರಾದ್ರೂ ಇರೋದು ಹೇಳಿದ್ರು ಕೂಡ ಗಳಗಳ ಅಂತ ಗಂಗಾ ಜಮುನ ಎಲ್ಲ ಭಾಗೀರಥಿ ಎಲ್ಲ ಬಂದ್ಬಿಡ್ತಾರೆ ಹೊರಗಡೆಯಿಂದ. ಸರಿನಾ? ಇದು ವಾಸ್ತವಿಕತೆ ಆತ್ಮೀಯರೇ ಅಲ್ವಾ? ಅಚ್ಚಲ್ಲ ಅಂತಂದ್ರೆ ಏನೇ ಬಂದ್ರು ಕೂಡ ನನ್ನ ರಕ್ಷಣೆಗೆ ಯಾರಿದ್ದಾರೆ? ಭಗವಂತ ಇದ್ದಾರೆ. ನನಗೆ ಕಲ್ಯಾಣ ಆಗ್ತದೆ, ನನಗೆ ಒಳ್ಳೆಯದಾಗ್ತದೆ, ನನ್ನ ಜೊತೆಯಲ್ಲಿ ಯಾರಿದ್ದಾರೆ? ಭಗವಂತ ಇದ್ದಾರೆ. ಈ ಅಚಲ ಸ್ಥಿತಿ ನಿಮ್ಗೆ ಬರಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಸಮಯದಿಂದ ಪರಿಸ್ಥಿತಿಗಳು ಬಂದಾಗ, ಸ್ವಸ್ಥಿತಿಗಳು ಹಾಳಾದಾಗ ನೀವು ಭಗವಂತನಿಗೆ ಮೊರೆ ಹೋಗಿ ಅವನಿಗೆ ಆ ವಿಷಯವನ್ನು ತಿಳಿಸಿ ಅವನ ಮೂಲಕ ಆ ಸಮಸ್ಯೆಯಿಂದ ಸಫಲತಾ ಪೂರ್ವಕವಾಗಿ ಹೊರಗಡೆ ಬಂದು ಆ ಸುಖವನ್ನ ಅನುಭವಿಸಿರುವಂತಹ ಅನುಭವ ನಿಮಗೆ ನಿರಂತರವಾಗಿ ಪ್ರತಿಯೊಂದು ಕರ್ಮದಲ್ಲಿ ಇದ್ದಾಗ ಸದಾ ನಿಮ್ಮ ಮನಸ್ಸೇನಿರ್ತದೆ? ಅಚಲ. ನಿಮ್ಮಲ್ಲಿರುವಂತಹ ಹಣ ಆಗಲಿ, ನಿಮ್ಮ ಜೊತೆಲಿರುವಂತಹ ಮನುಷ್ಯಾತ್ಮರಾಗ್ಲಿ, ಸಂಬಂಧಿಗಳಾಗ್ಲಿ, ಬಂಗಾರ ಆಗ್ಲಿ, ಶಿಕ್ಷಣವಾಗ್ಲಿ, ಇದರ ಆಧಾರದಲ್ಲಿ ನನ್ನ ಮನಸ್ಸು ಎಂದೂ ಅಚಲವಾಗಲಿಕ್ಕೆ ಸಾಧ್ಯವಿಲ್ಲ. ನಿಮ್ ಜೊತೆಗೆ ನಿಮ್ಮ ಅಪ್ಪನೇ ಇಲ್ಲಿ, ನಿಮ್ಮ ಪತಿನೇ ಇಲ್ಲಿ, ನಿಮ್ಮ ಮಕ್ಕಳೇ ಇಲ್ಲಿ, ಯಾರಿರ್ಬೇಕು ನಿಮ್ ಜೊತೆಗೆ ಸದಾಕಾಲ? ಭಗವಂತ. ತಂದೆ
ಭಗವಂತ ಶಿವಬಾಬಾ. ಭಗವಂತ ಅವನ ಕಾರ್ಯಕ್ಕೋಸ್ಕರ ಇರಬೇಕು ಹೊರತು ನಿಮ್ಮ ಕೆಲ್ಸಕ್ಕೆ ಅವನಲ್ಲ. ಅದ್ ಸರ್. ನೀವು ಸದಾ ಕಾಲ ಆ ಕರ್ಮವನ್ನು ಮಾಡ್ತಾ ಮಾಡ್ತಾ ಹೋದಾಗ ಈಶ್ವರಿ ಕಾರ್ಯದಲ್ಲಿ ಇದ್ದೇನೆ ಅಂತ ನನ್ನ ಮೇಲೆ ಈಶ್ವರ ನನ್ನ ರಕ್ಷಣೆಗೆ ಸದಾ ಕಾಲ ಇದ್ದಾರೆ ಹೇಳುವಂತ ನಂಬಿಕೆ, ವಿಶ್ವಾಸ, ಅನುಭವ, ನಿಶ್ಚಯ ಇರಬೇಕಾಗ್ತದೆ. ಅದಕ್ಕೆ ಭಗವಂತ ಹೇಳ್ತಾರೆ ಅಚಲ. ಏನೇ ಆಗ್ಲಿ ಪ್ರಪಂಚದಲ್ಲಿ ನನಗೆ ಮಾತ್ರ ಏನಾಗ್ತದೆ ಕಲ್ಯಾಣ. ಯಾಕೆ? ನಾನು ಈಶ್ವರ್ಯ ಕಾರ್ಯಕ್ಕೆ ನಿಮಿತ್ತವಾಗಿದ್ದೇನೆ. ಇದು ಅಚಲತೆ. ಇನ್ನು ಬಾಬಾ ಏನ್ ಹೇಳ್ತಾರೆ? ಅಡೋಲ. ಹೊರಗಡೆ ಪರಿಸ್ಥಿತಿನೂ ಕೂಡ ಬಾಬಾ ಏನ್ ಹೇಳ್ತಾರೆ? ನಿಮಗೆ ತೊಂದರೆಯನ್ನ ಕೊಡೋದಿಲ್ಲ. ಯಾಕಂತಂದ್ರೆ ನೀವು ಇಲ್ಲಿ ಭಗವಂತನ ಶಕ್ತಿಯನ್ನ ಹೊರಗಡೆ ಕಳಿಸಿರುವಂತ ಕಾರಣದಿಂದ ನೀವು ಯಾವ್ದನ್ನ ಕಳಿಸಿದಿರಿ? ಒಳ್ಳೆಯದನ್ನ ಕಳಿಸಿದಿರಿ. ಅವಾಗ ನಿಮ್ಗೆ ಏನ್ ಸಿಗ್ತಾ ಇರ್ತದೆ? ಒಳ್ಳೆಯದೇ ಸಿಗ್ತಾ ಇರ್ತದೆ ಅಲ್ವಾ? ಅದೇ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರವನ್ನು ಹೊರಗಡೆ ಕಳಿಸಿದ್ರೆ ಏನಾಗ್ತದೆ? ಅದೇ ಸಿಗುತ್ತೆ. ತಾನೇ ನಮ್ಗೆ ರಿಟರ್ನ್ ಸಿಗ್ತದೆ. ಹೌದು. ಟೀ ಕಾಫಿ ಕುಡಿದ್ರೆ, ಸರಾಯಿ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗ್ತದೆ. ನೀರು ಕುಡಿದ್ರೆ ಆಗೋದಿಲ್ಲ. ನಾವು ಯಾವ್ದನ್ನ ಕಳಿಸಿದೀವೋ ಅದರ ಪ್ರಭಾವನೆ ತಾನೇ ನಮ್ಮ ಮೇಲೆ ಆಗ್ತದೆ, ನಮ್ಮ ಕರ್ಮೇಂದ್ರಿಯಗಳ ಮೇಲೆ ಆಗ್ತದೆ. ಅದಕ್ಕಾಗಿ ಬಾಬಾ ಅಂದ್ರೆ ಅಡೋಲ. ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ಇರಬಹುದು, ಬೇರೆಯವರ ವಿಷಯದಲ್ಲೂ ಇರಬಹುದು. ಅದ್ರಲ್ಲಿ ನಾವೇನಾಗಿರ್ಬೇಕು? ಅಡೋಲ ಎಂದು ಅಲ್ಲಾಡಬಾರ್ದು. ಅದಕ್ಕೆ ಹೇಳ್ತಾರೆ ಅಂಗದನ ಸಮಾನ ಅಂತ ಹೇಳ್ತಾರೆ. ಅಂದ್ರೆ ಅವರ ಯಾವ ಅಂಗನೂ ಕೂಡ ಯಾವುದೇ ಕಾರಣದಲ್ಲಿ ಏನಾಗಬಾರ್ದು? ಅಲ್ಲಾಡಬಾರ್ದು ಅಲ್ಲ. ಅಲ್ವಾ? ಅಷ್ಟು ನಾವೇ ಏನಾಗಿರ್ಬೇಕು? ಸ್ಟ್ರಾಂಗ್. ವಿಶೇಷವಾಗಿ ಆತ್ಮೀಯರೇ, ಶರೀರದ ಸಾಧನಗಳಿಗಿಂತ ನಿಮ್ಮ ಮನಸ್ಸೆಂದು ಚಂಚಲವಾಗ, ಅಯ್ಯೋ ಏನಾಗ್ಬಿಡ್ತದೇನೋ ಅಲ್ವಾ? ಸೇವೆ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದೀವಿ, ಯೋಗ ಕೂತ್ಕೊಂಡು ನಿದ್ರೆ ಬಂದ್ಬಿಟ್ರೆ, ಏನೋ ಒಂದು ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಸಿಗದಿದ್ರೆ ಅದೇನರ್ಥ? ಇನ್ನೂ ಭಗವಂತನಿಗೆ ಸಂಪೂರ್ಣವಾಗಿ ಅರ್ಪಣೆ ಮಾಡ್ಬಿಟ್ಟು ಸೇವೆ ಮಾಡೋದು ನಿಮ್ಗಿನ್ನೂ ಏನಾಗಿಲ್ಲ, ಗೊತ್ತಾಗಿಲ್ಲ ಅಂತ ಅರ್ಥ. ಅಂದ್ರೆ ಪರಮಾತ್ಮನನ್ನ ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣ, ಪ್ರತಿ ಕರ್ಮದಲ್ಲಿ ನೀವು ಅವನನ್ನು ತೊಡಗಿಸಿಕೊಂಡಾಗ, ಅವನತ್ತ ನೀವು ಕರ್ಮವನ್ನು ಮಾಡಿಸಿದಾಗ ನಿಮ್ಮ ಸ್ಥಿತಿ ಹೇಗಿರ್ತದೆ? ಅಚಲ ಅಡೋಲ. ಅಚಲ ಅಡೋಲವಾಗಿ. ನೀವೆಂದೂ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಒಂದು ವಿಷಯ ಗೊತ್ತಿಲ್ಲ ಆತ್ಮೇಲೆ, ನಿಮ್ಮ ಜೀವನವನ್ನ ಭಗವಂತನ ಕೈಲಿ ಕೊಟ್ಟಿಲ್ಲ, ಅಥವಾ ಮನಸ್ಸು ಮತ್ತು ಬುದ್ಧಿ ಹೇಳುವಂತ ಸಾಧನವನ್ನ ಭಗವಂತನ ಕೈಲಿ ಕೊಟ್ಟಿಲ್ಲ ಅಂತಂದ್ರೆ, ನಿಮ್ಮ ಹತ್ರ ಎಷ್ಟು ಕೋಟಿ ಇದ್ರೂ ಕೂಡ ನೀವ್ ಹೆಂಗಿರ್ತೀರಿ? ಚಂಚಲನೆ ಅಲ್ವಾ? ಭಗವಂತನ ಕೈಲಿ ಮನಸ್ಸು ಬುದ್ಧಿ ಕೊಟ್ರೆ ನೀವು ಪಾಪರಾದ್ರೂ ಕೂಡ ನೀವೇನಾಗಿರ್ತೀರಿ? ಅಚಲ ಚಲವಾಗಿರ್ತೀರಿ. ಅಲ್ವಾ? ಬ್ರಹ್ಮ ಬಾಬಾ ತಮ್ಮ ಜೀವನದ ಎಲ್ಲ ಧನವನ್ನ, ತಮ್ಮ ತನುವನ್ನ, ಜೀವನವನ್ನ, ಸಂಸಾರವನ್ನ ಯಾರಿಗೆ ಕೊಟ್ಟಿದ್ರು? ಯಾರಿಗೆ ಕೊಟ್ರು? ಶಿವಬಾಬಾನೆ. ಓಕೆನಾ? ಇವ್ರ ದುಡ್ಡೆಲ್ಲ ಖಾಲಿ ಆಗ್ಬಿಡ್ತು. ಓಕೆ, ಎಷ್ಟು ಜನ ಯಜ್ಞವನ್ನ ಬಿಟ್ಬಿಟ್ಟು ಹೋದ್ರು. ಓಕೆ, ಈಗ ಪ್ರಶ್ನೆ, ಬ್ರಹ್ಮ ಬಾಬರ್ತ ಹಣ ಇದ್ದಾಗ, ಶೂಟ್ ಬೂಟ್ ಇದ್ದಾಗ, ಕಾರ್ ಇದ್ದಾಗ, ಪೂರ್ತಿ ಲೌಕಿಕ ಪರಿವಾರದವರಿದ್ದಾಗ, ರಾಜರಾಣಿಯರ ಜೊತೆಲಿದ್ದಾಗ, ವಜ್ರ ವೈಡೂರ್ಯ ಬಂಗಾರ ಇದ್ದಾಗ ಬ್ರಹ್ಮ ಬಾಬಾ ಅಚಲವಾಗಿದ್ರು. ದುಡ್ಡೇ ಇಲ್ದಿದ್ದಾಗ, ಶರೀರಕ್ಕೆ ಊಟನೇ ಇಲ್ದಿದ್ದಾಗ, ನಂಬಿದವರು ಎಲ್ಲರೂ ಯಜ್ಞವನ್ನ ಬಿಟ್ಬಿಟ್ಟು ಹೋದಾಗ ಬ್ರಹ್ಮ ಬಾಬಾ ಅಚಲವಾಗಿದ್ರು. ಆ ಟೈಮಲ್ಲಿ ಅಚಲವಾಗಿದ್ರು. ಯಾವ ಟೈಮಲ್ಲಿ? ಯಾವುದು ಇಲ್ದಲೇ ಇದ್ದಾಗ. ಅದು ಇಲ್ದ ಇದ್ದಾಗೆ ಅಚಲವಾಗಿದ್ರು. ಯಾಕೆ? ಶಿವಬಾಬನ್ ಇಟ್ಕೊಂಡಿರ್ತಾರೆ. ಒಂದೇ ಜೊತೆಯಲ್ಲಿ ಇದ್ರಲ್ಲ. ಅದ್ರ ಮೊದಲು ಯಾರು ನಿಡ್ಕೊಂಡಿದ್ರು? ಸಂಬಂಧ, ಸಂಪರ್ಕ, ದುಡ್ಡು, ಕಾರು. ನೀವ್ ಯಾರನ್ನ ಹಿಡ್ಕೊಂಡಿದ್ದೀರಿ ಚೆಕ್ ಮಾಡ್ಕೊಳ್ಳಿ. ನೀವು ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ದೀರಿ? ಯಾರ ಮೇಲೆ ಅವಲಂಬಿತರಾಗಿದೆ? ಅಣ್ಣೋರೇ, ಮುಂದೆ ನಮ್ಗೆ ಸಾಕೋದು ನಮ್ಮ ಮಕ್ಕಳು ತಾನೇ, ಅದಕ್ಕಾಗಿ ನನ್ನ ಮಗನಿಗೆ SSLC ಎಕ್ಸಾಮ್ ಇದೆ, 1 ತಿಂಗಳು ನಾನು ಅಮೃತ ವೇಳೆಗೆ ಬರೋದಿಲ್ಲ, ಆಯ್ತಾ? ಈ ವರ್ಷ ಪೂರ್ತಿ ನನಗೆ ಬಟ್ಟಿ ಕರಿಲೇಬೇಡಿ ಅಣ್ಣವ್ರೆ. ಯಾಕಕ್ಕೋರೆ? ನನ್ನ ಮಗ SSLC. ನನ್ನ ಮಗ SSLC ಆದ 1 ವರ್ಷ ಇವ್ರ ಬಾಬನ್ ಬಟ್ಟಿಗೆ, ಯೋಗಕ್ಕೆ, ಅಮೃತ ವೇಳೆಗೆ ಏನು ಇಲ್ಲ. ಯಾಕೆ ಹೇಳಿ? ವಯಸ್ಸಾದ್ಮೇಲೆ ಯಾರು ಸಾಕ್ತಾರೆ ಹೇಳಿ ನಿಮ್ಮನ್ನ? ಮಗ ತಾನೇ ಸಾಕೋದು. ಹೌದು ಅಲ್ವಾ? ಹಾ, ಭಗವಂತನೇ. ಇಲ್ಲ, ಯಾರು ಸಾಕ್ತಾರೆ ಮತ್ತೆ? ಭಗವಂತ ಮಾಡಿಸ್ತಾರೆ. ಭಗವಂತ ಮಾಡಿಸ್ತಾರೆ. ಬಾಯಲ್ಲಿ ಮಾತ್ರ. ಅವ್ರಿಗೆ ಬುದ್ಧಿ ಕೊಡ್ತಾರೆ. ನೀವು ಮಾಡಿರುವಂತ ಕರ್ಮದ ಫಲ ಮತ್ತೆ ಭಗವಂತ ಮಾತ್ರ ನಿಮ್ಮನ್ನ ಸಾಕ್ತಾರೆ ಹೊರತು ಬೇರೆ ಯಾರು ನಿಮ್ಮನ್ನ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ.
ಇದು ಆತ್ಮೀಯರೇ, ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಯಾರು ಬರ್ದಿದಾಗ ಬಾಬಾ ಅಂತ ಹೋದಾಗ ಬಾಬಾ ಸಹಾಯ ಮಾಡ್ತಲ್ಲ, ಆ ಅನುಭವ ನಿಮ್ಮಲ್ಲಿ ಇದ್ದಾಗ ಅವಾಗ ಮಾತ್ರ ಅಚಲ ಅಡೋಲ್ ಆಗ್ತದೆ ಸ್ಥಿತಿ. ಅನುಭವ ಬೇಕು. ಸುಮ್ಮನೆ ಬಾಯಿಲ್ಲ ನಾನು ಅಚಲ ಓಡಲು ಅಂದ್ರೆ ಆಗುವುದಿಲ್ಲ. ಬಾಬನ ಉಪಯೋಗ ಮಾಡಿ 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 ಅಲ್ವಾ. ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಪಕ್ಕಾ ಗೊತ್ತಿತ್ತು ವಿಜಯ ನಮ್ ಜೊತೆಗೆ ಇದೆ ಅಂತ. ಯಾಕೆ? ತಂದೆ ಜೊತೆಯಲ್ಲಿ ಇದ್ದಾರಲ್ಲ, ನಂಬಿಕೆ. ಪಾಂಡವರ ತಂದೆ ಏನು ಪಾಂಡು ಮಹಾರಾಜ ಇದ್ನ ಪಾಂಡವರ ಜೊತೆಗೆ? ಕೃಷ್ಣ ಇದ್ದ. ಶ್ರೀಕೃಷ್ಣ ಅಲ್ವಾ. ಶ್ರೀಕೃಷ್ಣ ಇದ್ದಾನೆ ಹೇಳುವಂತ ಒಂದೇ ನಂಬಿಕೆ. ಯಾಕಂದ್ರೆ ಈ ಮೊದಲು ಯಾವಾಗ ಅವರು ಶ್ರೀಕೃಷ್ಣನ ಜೊತೆಲಿ ಇಟ್ಕೊಂಡಿದ್ರು, ಅವ್ರ ಸಲಹೆ ಸೂಚನೆ ನಡೆದು ಅವರಿಗೆ ಏನಿತ್ತು, ವಿಜಯದ ಅನುಭವ ಆಗಿತ್ತು. ಹೌದು ತಾನೆ? ಹಾಗೆ ಆತ್ಮೇಲೆ ನಮ್ಮ ಜೀವನದಲ್ಲಿ ಬರೀ ಭಗವಂತ ನೋಡೋದಲ್ಲ, ಬಿಂದು ನೋಡೋದಲ್ಲ, ಜೀವನದಲ್ಲಿ ಭಗವಂತನ ಉಪಯೋಗ ಮಾಡಿ 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 ಮಾಡಿ. ಯಾರ ಮೇಲೆ ಅಚಲ ನಂಬಿಕೆ ನಿಮ್ಗೆ? ಭಗವಂತ ನಿಮ್ಮ ಮೇಲೆ ಅಲ್ಲ, ನಿಮ್ಮ ಜೊತೆ ಫ್ರೆಂಡ್ ಇದಾನಲ್ಲ, ನಿಮ್ಮ ತಂದೆ ಇದಾನಲ್ಲ, ನಿಮ್ಮ ಶಿಕ್ಷಕ ಇದಾನಲ್ಲ, ಅವನ ಮೇಲೆ ನಿಮ್ಗೆ ಏನ್ ಬರ್ಬೇಕು? ನಿಶ್ಚಯ. ಅಚಲ ವಿಶ್ವಾಸ. ಎಷ್ಟು ಅವನ ಮೇಲೆ ಅಚಲತೆ ನಿಡ್ತಿರೋ ಅಷ್ಟು ನಿಮ್ಗೆ ಅಡೋಲತೆ ಹೇಳುವುದೇನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ನೋಡಿ, ಒಂದು ಸಣ್ಣ ಮಗುವನ್ನ ಅಮ್ಮ ಎತ್ಕೊಂಡಾಗ ಗಾಳಿ ಬಂತು ಅಂತಂದ್ರೆ ಆ ತಾಯಿ ಏನ್ ಮಾಡ್ತಾಳೆ ಗೊತ್ತಾ? ತನ್ನ ಬೆನ್ನನ್ನ ಗಾಳಿ ಕಡೆ ಕೊಟ್ಬಿಟ್ಟು ಆ ಗಾಳಿ ಮಗು ತಾಗದಿದ್ದಂಗೆ ನೋಡ್ಕೊಳ್ತಾಳೆ. ಹೌದು ಅಲ್ವೋ? ಹೌದು. ಅದೇನೆ ಮಗು ಒಬ್ಳೆ ಇದ್ರೆ, ಮಗು ಒಬ್ಳೆ ಇದ್ರೆ ಗಾಳಿ ಹಾರಿಸ್ಕೊಂಡು ಹೋಗ್ತದೆ ಮಗು. ಹೌದು ತಾನೆ? ಈಗ ಹೇಳಿ, ನಾನು ಒಬ್ಬರೇ ಇರ್ಬೇಕು, ನಾನು ಸದಾ ಬಾಬನ ಜೊತೆ ಇರ್ಬೇಕು. ಸದಾ ಜೊತೆ ಅದಕ್ಕಾಗಿ ಬಾಬನ ಜೊತೆಯ ಜೀವನ, ಬಾಬನ ಜೊತೆಗೆ ನನ್ನ ಕರ್ಮ, ಕರ್ಮದ ಫಲ, ಇದು ನಿಮ್ಮನ್ನ ಪ್ರತಿ ಕರ್ಮದಲ್ಲೂ ಅಚಲ ಅಡೋಲ ಸ್ಥಿತಿಗೆ ಕರ್ಕೊಂಡು ಹೋಗ್ತದೆ. ಅವಾಗ ನಿಮ್ಮ ಮನಸ್ಸಲ್ಲಿ ತುಂಬಾ ಪ್ರಶ್ನೆಗಳು ಬರೋದಿಲ್ಲ ಆದ್ಮೇಲೆ. ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ, ಇವತ್ತೇನಾಗ್ತದೆ, ನಾಳೆ ಏನಾಗ್ತದೆ, ನಾಡ್ದು ಏನಾಗುತ್ತೆ, ಮುಂದೆ ನನ್ನ ಹತ್ರ ಬಾಬಾ ಹೇಗೆ ನಮ್ಮನ್ನ ಸೇವೆ ಮಾಡ್ಕೊಳ್ತಾರೆ, ಮುಂದೆ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಇಟ್ಕೊಳ್ತಾರೆ, ವಿನಾಶದ ಸಮಯ, ಇದು ಯಾವುದೇ ಪ್ರಶ್ನೆಗಳು ನಿಮ್ಗೆ ಏನಾಗೋದಿಲ್ಲ, ಬರೋದಿಲ್ಲ, ಬರಬಾರದು. ಅದಕ್ಕಾಗಿ ಬಾಬಾ ನಮ್ಗೆ ಯಾವಾಗ ಕರೀತಾರೋ ಆ ಸೇವೆಗೆ ನಾವೇನಾಗಿರ್ಬೇಕು? ಎವರ್ ರೆಡಿ. ನೋಡಿ, ಹೊರಗಡೆ ಪರಿಸ್ಥಿತಿ ಹೇಗೆ ಇರ್ಲಿ, ನೀವು ಮೊದಲು ರೆಡಿ ಆಗಿ, ಎಸ್ ನಾನು ಈ ಸಾಧನೆ ಮಾಡ್ಬೇಕು, ಈ ಸೇವೆ ಮಾಡ್ಬೇಕು, ಈ ಬಟ್ಟೆ, ನೀವು ಮೊದಲು ಸಂಕಲ್ಪ ಮಾಡಿ. ಪರಿಸ್ಥಿತಿ ಹೇಗಿದ್ದು ಅದಕ್ಕಿಂತ ಮೊದ್ಲೇನೆ ಅಣ್ಣವ್ರೆ ನಮ್ಮ ಮನೆಯವ್ರು ಕಳ್ಸೋದ ಇಲ್ಲ, ಈ ಊರೇ ಮೊದಲು ಶುರು ಮಾಡ್ಕೊಂಡ್ಬಿಡ್ತಾರೆ ಅಲ್ಲಾಡಿಸುವಂಥದ್ದನ್ನು. ನೀವು ಮೊದ್ಲೇ ಯಾಕೆ ಯೋಚನೆ ಮಾಡ್ತೀರಿ ಅವ್ರು ಕಳ್ಸೋದಿಲ್ಲ ಅಂತ ಹೇಳ್ಬಿಟ್ಟು? ಇಲ್ಲ, ನಾನು ಹೋಗ್ಬೇಕು, ನಾನು ಸಂಕಲ್ಪವನ್ನು ಮಾಡ್ತೇನೆ, ನಾನು ಬಾಬನಿಗೆ ಹೇಳ್ತೇನೆ. ಅದನ್ನ ಮೊದ್ಲು ಮಾಡಿ ಅಲ್ಲ. ನೀವು ಸ್ಟ್ರಾಂಗ್ ಆಗಿದೆಯಲ್ಲ, ಮೊದ್ಲೇ ನೀವ್ ಯಾಕೆ ನಿಮ್ಮನೆಯವ್ರು ಹೀಗೆ ಅಂತ ಬಿಟ್ಟು ನೀವ್ ಯಾಕೆ ಸಂಕಲ್ಪವನ್ನ ಮಾಡ್ತೀರಿ? ಕಾರ್ಯ ಸಾಧನೆ ಮಾಡುವಂತ ಒಂದು ಸಂಕಲ್ಪ ಇರ್ಲಿ, ಹಸಿವಿರ್ಲಿ, ಪಡ್ಕೊಳ್ಬೇಕುಳುವಂತ ಮನೋಭಾವ ಇರ್ಲಿ, ಅವಾಗ ಭಗವಂತನ ಸಹಯೋಗ ಇದ್ದೇ ಇರ್ತದೆ ಆತ್ಮೀಯರೇ. ಅದಕ್ಕಾಗಿ ಅಚಲ ವಿಶ್ವಾಸ ನಿಶ್ಚಯ ಯಾರ ಮೇಲೆ? ಪರಮಾತ್ಮ. ಈಗ ಹೇಳಿ, ಅಚಲ ಅಡೋಲ ಸ್ಥಿತಿ ಅಂತಂದ್ರೇನು? ಯಾವುದೇ ಕಾರಣದಿಂದ, ಯಾವುದೇ ವಾತಾವರಣದಲ್ಲಿ, ಯಾವುದೇ ವಾಯುಮಂಡಲದಲ್ಲಿ, ಯಾವುದೇ ವ್ಯಕ್ತಿಯಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಮನಸ್ಸೇನಾಗಬಾರ್ದು? ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ. ಕಾಯಿಲೆಗಳಾದ್ರೂ ಬರ್ಲಿ, ಹೊಗಳಿಕೆನಾದ್ರೂ ಬರ್ಲಿ, ಗಾಯನನಾದ್ರೂ ಬರ್ಲಿ, ನಿಂದನೆನಾದ್ರೂ ಬರ್ಲಿ, ಯಾರೋ ಮೇಲಕ್ಕಾದ್ರೂ ಎತ್ಲಿ, ಯಾರ ಕಾಲ್ ಬೇಕಾದ್ರೂ ಎಳಿಲಿ, ಏನಾದ್ರೂ ಕೂಡ ನನಗೆ ನನ್ನ ಪರಮಾತ್ಮನ ಮೇಲೆ ನಂಬಿಕೆ ಒಂದು ಎಳ್ಳಷ್ಟು ಕಡಿಮೆ ಆಗಬಾರ್ದು. ದಿನದಿಂದ ದಿನಕ್ಕೆ ನಾನು ಯಾರ ಹತ್ರ ಹೋಗ್ತಾ ಇರ್ಬೇಕು? ಬಾಬನ ಹತ್ರನೇ ಹೋಗ್ತಾ ಇರ್ಬೇಕು. ಎಷ್ಟು ಮಾಡಿದ್ರು ಕೂಡ ಬಾಬನ ಜೊತೆಗೆ ಏಕ್ ಬಲ್ ಏಕ್ ಭರೋಸಾ ಅಂತ ಹೇಳ್ತಾರೆ ಬಾಬಾ. ಒಂದೇ ಭರವಸೆ, ಏನದು? ಪರಮಾತ್ಮನ ಬಲ, ಪರಮಾತ್ಮನ ಮೇಲೆ ನಂಬಿಕೆ, ವಿಶ್ವಾಸ, ಅಷ್ಟೇ. ಎಷ್ಟು ಜೀವನದಲ್ಲಿ ಭಗವಂತನ ಮೇಲೆ ಅವಲಂಬನೆ ಆಗ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಸ್ಥಿತಿ ಏನಾಗ್ತಾ ಹೋಗ್ತದೆ? ಅಚಲ್ ಅಡೋಲ್. ನಿಮ್ಮ ಜೀವನದಲ್ಲಿ ನಡೆದಿರುವಂತ ಘಟನೆಗಳು ಒಂದೇ ರೀತಿ ಇರ್ತದೆ. ವೇರಿಯೇಷನ್ ಬಂತು ಅಂತಂದ್ರೆ ನಿಮ್ಮಲ್ಲಿ ಏನಾಯ್ತು? ನಿಶ್ಚಯದಲ್ಲಿ, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಕಡಿಮೆ ಆಯ್ತು. ಇಲ್ಲಿ ಎದುರುಗಡೆ ಬಂದಾಗ ಮಾತ್ರ ಬಾಬಾ ಬಾಬಾ ಹೇಳೋದು, ಮನೆಗೆ ಹೋದ್ಮೇಲೆ ಪತಿ ಅಂತ ಹೇಳೋದು, ಮಕ್ಕಳು ಅಂತ ಹೇಳೋದು, ಹಣ ಅಂತ ಹೇಳೋದು, ಕೆಲಸ ಅಂತ ಹೇಳೋದು.
ಯಾವಾಗ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲವಾಗ್ತದೋ ಅಷ್ಟು ಆತ್ಮೀಯರೇ ನಿಮ್ಮ ಜೀವನನು ಕೂಡ ಏನಾಗ್ಬಿಡ್ತದೆ. ಅಲ್ಲೋಲ. ಹಾಗಿದ್ರೆ ನನ್ನ ಜೀವನದ ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕೆ ಕಾರಣ ಯಾರು? ನಾನೇ ಕಾರಣ. ಅಲ್ವಾ? ಅದಕ್ಕಾಗಿ ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ಕೆಲವೊಂದ್ಸಲ ನಮ್ಮ ಜೀವನದಲ್ಲೂ ಕೂಡ ಏನಾಗತ್ತೆ ಗೊತ್ತಾ, ನಾವು ಹೇಳಿರುವಂತ ವಿಷಯವನ್ನ ಹೇಳಿರುವಂತ ಸಮಯದಲ್ಲಿ ಬಾಬಾ ಮಾಡ್ಕೊಡೋದಿಲ್ಲ. ನನ್ನ ವೈಯಕ್ತಿಕ ವಿಷಯನೇ ಇರ್ಬೋದು, ಬೇರೆ ವಿಷಯನೂ ಕೂಡ ಇರ್ಬೋದು. ಬಾಬಾ ಮಾಡ್ಕೊಡಲ್ಲ. ಅವಾಗ ಪ್ರಶ್ನೆ ಬರ್ತದೆ, ಅಯ್ಯೋ ಬಾಬಾ ಮಾಡ್ತಾರೋ ಮಾಡಲ್ವೋ ಅಂತ. ಆದ್ರೆ ಈ ಮೊದಲು ಮಾಡ್ಕೊಟ್ಟಿರೋ ಅನುಭವ ಇರ್ತದಲ್ಲ, ಬಾಬನಿಗೆ ಹೇಳಿದ್ದೀನಲ್ವಾ, ಸಮಯ ಬಂದಾಗ ಬಾಬಾ ಕರೆಕ್ಟ್ ಆಗಿ ಮಾಡ್ತಾರೆ ಹೇಳುವಂಥದ್ದು ಏನಿರ್ತದೆ ನಮ್ಗೆ ನಿಶ್ಚಯ ನಂಬಿಕೆ ಇರ್ತದೆ. ಒಳಗಡೆ ಇರಬೇಕು ಅಂತಂದ್ರೆ ಆತ್ಮೀಯರೇ ನೀನು ಬಾಬನ ಮೇಲೆ ನಂಬಿಕೆ ಇಟ್ಕೊಳ್ಬೇಕು. ಹಾಗಿದ್ರೆ ಬಾಬಾ ಎಲ್ಲರ ಮಾತನ್ನು ಕೇಳ್ತಾರ? ಎಲ್ಲರೂ ಹೇಳಿರೋದನ್ನು ಮಾಡ್ಕೊಡ್ತಾರ? ಇಲ್ಲ. ಯಾರ ಮಾತನ್ನು ಕೇಳ್ತಾರೆ? ಭಾಗ್ಯವಂತರು. ಆ ನಂಬಿಕಸ್ಥ ಮಕ್ಕಳು. ಬಾಬನ್ ಮೇಲೆ ನಿಶ್ಚಯ ಬುದ್ಧಿ ಇರೋರು, ಸತ್ಯ ಹೃದಯದವರು. ಯಾರ ಮನಸ್ಸಲ್ಲಿ ಸ್ವಾರ್ಥ ಇಲ್ಲ, ಯಾರ ಮನಸ್ಸಲ್ಲಿ ಶುಭ ಇದೆ, ಯಾರಿಗೆ ಬೇರೆಯವ್ರ ಕಲ್ಯಾಣ ಮಾಡಬೇಕು ಅಂತ ಬಿಟ್ಟಿದೆ, ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಮನೋಭಾವ ಇದೆ, ಯಾರಲ್ಲಿ ನಿಸ್ವಾರ್ಥ ಭಾವ ಇದೆ, ನಿರ್ಮಾಣತೆ ಇದೆ, ನಿರ್ಮಾಣತೆ ಇದೆ, ಅವರ ಮನದಲ್ಲಿ ಅವರ ಮನೆಯಲ್ಲಿ ಭಗವಂತ ಸದಾ ಕಾಲ ಇರ್ತಾನೆ. ಅವರು ಹೇಳಿರುವಂತ ಮಾತನ್ನ ಅಪ್ಪ ಕೇಳ್ತಾನೆ. ಒಂದು ಪ್ರಶ್ನೆ ಆತ್ಮೀಯರೇ ನಿಮಗೆ, ನೀವು ತಂದೆ ತಾಯಿಗಳಾದಾಗ ಚಿಕ್ಕ ಮಕ್ಕಳ ಮಾತನ್ನ ಕೇಳ್ತಿರೋ, ದೊಡ್ಡ ಮಕ್ಕಳ ಮಾತು ಕೇಳ್ತಿರೋ? ನಿಮ್ದೇ ಮಕ್ಕಳು, ಬೇರೆಯವ್ರ ಮಕ್ಕಳಲ್ಲ. ಚಿಕ್ಕ ಮಕ್ಳು. ಯಾಕೆ ಹೇಳಿ? ಒಂದ್ ಪ್ರೀತಿ. ಬೋಲಾ ಅವ್ರಿಗೇನು ಬೋಲಾ ಗೊತ್ತಿರಲ್ಲ. ಬೋಲಾ ಬೋಲಾ ಅವ್ರು ಅಲ್ವಾ? ಹ್ಮ್. ಅವ್ರು ಹೇಳೋಕ್ಕಿಂತ ಮೊದಲೇ ತಂದು ಕೊಡ್ತೀರಾ, ಅವ್ರಿಗೆ ಏನು ಬೇಕಂತ ಟಕ್ಕಂತ ತಂದ್ಕೊಂಡು ಬಿಡ್ತೀರಾ, ಹೌದು ತಾನೇ? ಹ್ಮ್. ಹಾಗೆ ನೀವು ಇಷ್ಟು ಸಣ್ಣವರಾಗ್ತಿರೋ, ಬೋಲಾ ಬೋಲಾ ಆಗ್ತಿರೋ, ಅಂಥವರ ಮಾತನ್ನ ಪರಮಾತ್ಮ ಮೊದಲು ಕೇಳ್ತಾರೆ. ನನ್ನ ಮಾತನ್ನ ಬಾಬಾ ಕೇಳ್ತಾ ಇಲ್ಲ, ನಾನು ಹೇಳ್ದಂಗೆ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಏನೋ ಸ್ವಾರ್ಥ ವಿಕಾರ ತುಂಬಿಕೊಂಡಿದೆ ಅಂತ ಅರ್ಥ. ಅದರಿಂದ ಹೊರಗಡೆಗೆ ಬಂದಾಗ ಖಂಡಿತವಾಗ್ಲೂ ಭಗವಂತ ನಿಮ್ಮ ಮಾತನ್ನ ಕೇಳ್ತಾರೆ. ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿರಬಾರ್ದು. ಭಗವಂತನ ಹಿತಾಸಕ್ತಿ ಇದ್ದಾಗ ಭಗವಂತ ನಮ್ಮ ಮಾತನ್ನ ಕೇಳ್ತಾರೆ. ನಮಗೆ ಬೇಕಾಗಿರೋದನ್ನು ನಾವು ಕೇಳಿದಾಗ ಭಗವಂತ ಕೊಡೋದಿಲ್ಲ. ಯಾಕಂದ್ರೆ ಭಗವಂತ ಇನ್ನೂ ಚೆನ್ನಾಗಿರೋದನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ, ನಾವು ಕಡಿಮೆದನ್ನು ಕೇಳ್ತಾ ಇರ್ತೀವಿ ಆತ್ಮೀಯರೇ. ಅದಕ್ಕಾಗಿ ಅಚಲ್ ಅಡೋಲ್, ಒಳಗಡೆಯಿಂದ ಹೊರಗಡೆಯಿಂದ ಎರಡೂ ಕಡೆಯಿಂದನೂ ನಿಮ್ಗೆ ಡಿಸ್ಟರ್ಬ್ ಆಗಬಾರ್ದು. ನಿಮ್ಮ ಮನಬುದ್ಧಿಯಿಂದನೂ ನಿಮ್ಗೆ ಡಿಸ್ಟರ್ಬ್ ಆಗಬಾರ್ದು. ಹೊರಗಡೆಗಿಂದ ಧನದಿಂದ ಜನರಿಂದನೂ ಕೂಡ ಶರೀರದಿಂದನೂ ನಿಮ್ಗೆ ಡಿಸ್ಟರ್ಬ್ ಆಗೋದಿಲ್ಲ ಅಂತಂದ್ರೆ ನಿಮ್ಮ ಸ್ಥಿತಿ ಅಚಲ್ ಅಡೋಲ. ಹೊರಗಡೆಯಿಂದ ನಿಮ್ಮ ಮನಸ್ಸು ಬುದ್ಧಿ ಇದು ಬೇಕು ಅಂತ ಬಿಟ್ಟು ಏನಾದ್ರು ಆಯ್ತು, ಅಲ್ಲಿ ಅಚಲತೆ ಹೊರಟೋಗ್ಬಿಡುತ್ತೆ, ಚಂಚಲ ಆಗ್ಬಿಡ್ತದೆ ಮನಸ್ಸು. ಹೊರಗಡೆ ಪ್ರಭಾವ ಧನದಿಂದ, ವಾಯುಮಂಡಲದಿಂದ, ವಾತಾವರಣದಿಂದ, ಜನರಿಂದ ಬಂತು, ಅವಾಗ ಅಲ್ಲಾಡ್ಬಿಡ್ತದೆ. ಇದು ಎರಡು ಆಗ್ಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಸರ್ವ ಕರ್ಮೇಂದ್ರಿಯವನ್ನ, ಜೀವನವನ್ನ ಯಾರಿಗೆ ಒಪ್ಪಿಸ್ಬೇಕು? ಬಾಬನಿಗೆ ಒಪ್ಪಿಸಿದಾಗ ನಿಮ್ಮ ಕರ್ಮದ ಫಲಾಫಲದ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿದ್ದಿಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಮಿಷ್ಯಾಮಿ ಮಾ ಶುಚಃ. ನೀನು ಯೋಚನೆ ಮಾಡಬೇಡ, ಎಲ್ಲ ಧರ್ಮವನ್ನ ಬಿಟ್ಬಿಡು. ಎಲ್ಲ ಧರ್ಮ ಅಂತಂದ್ರೇನು? ವಿಧಿವಿಧಾನಗಳನ್ನ ಬಿಟ್ಟು ಕೇವಲ ನನ್ನಲ್ಲಿ ಮನಸ್ಸನ್ನ ಇಡು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ, ನನಗೊಬ್ಬನಿಗೆ ಶರಣಾಗು. ಅವ್ರಿಗೆ ಕೇಳಿದೆ, ಇವ್ರಿಗೆ ಕೇಳಿದೆ, ಗೂಗಲ್ಲಿ ಕೇಳಿದೆ, ಯೂಟ್ಯೂಬಿಗೆ ಕೇಳಿದೆ, ಪತಿ ಕೇಳಿದೆ, ಮಕ್ಕಳಿಗೆ ಕೇಳಿದೆ, ಮನಸ್ಸಿಗೆ ಕೇಳಿದೆ, ಯಾರಿಗೂ ಕೇಳಬಾರ್ದು. ಯಾರಿಗೆ ಕೇಳಬೇಕು? ಪರಮಾತ್ಮನಿಗೆ. ಮಾಮೇಕಂ ಶರಣಂ ರಜ, ನನಗೊಬ್ಬನಿಗೆ ಶರಣ. ಆದ್ರೆ ಜನ್ಮ ಜನ್ಮಾಂತರದಿಂದ ನೀನೇನು ಪಾಪ ಕರ್ಮವನ್ನು ಮಾಡಿದ್ಯೋ ಆ ಪಾಪ ಕರ್ಮ ನಿನಗೆ ಇವತ್ತು ದುಃಖದ ರೂಪದಲ್ಲಿ, ಕಷ್ಟಗಳ ರೂಪದಲ್ಲಿ, ವಿಘ್ನಗಳ ರೂಪದಲ್ಲಿ, ಪರಿಸ್ಥಿತಿಗಳ ರೂಪದಲ್ಲಿ, ನೋವಿನ ರೂಪದಲ್ಲಿ ಬರ್ತಾ ಇದೆ. ಅದೆಲ್ಲವನ್ನ ನಾನು ತೆಗೆದಾಕ್ಬಿಟ್ಟು ನಿನ್ನ ಶುದ್ಧವನ್ನಾಗಿ ಮಾಡ್ತೇನೆ. ಇದು ಭಗವಂತನ ಮಹಾವಾಕ್ಯ, ಭಗವದ್ಗೀತೆ ಅಲ್ವಾ? ಅದನ್ನೇ ಭಗವಂತ ಇಲ್ಲಿ ಹೇಳ್ತಾನೆ, ನಾನು ಹೇಳ್ದಂಗೆ ಕೇಳಿದ್ರೆ ನಿನಗೆ ಬೇಕಾಗಿರೋದನ್ನು ಕೊಡೋ ಜವಾಬ್ದಾರಿ ನಮ್ಮದು. ನಾವೇನ್ ಹೇಳ್ತೇವೆ ಬಾಬನಿಗೆ? ನೀನು ನಾನು ಹೇಳ್ದಂಗೆ ಕೇಳು. ಈಗ ಅಪ್ಪ ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ನಿಮ್ಮ ಅಪ್ಪ ಕೇಳಬೇಕು. ಅಪ್ಪ ಹೇಳ್ದಂಗೆ ಕೇಳೋದು. ಹೇಳ್ದಂಗ್ ನಾವ್ ಕೇಳ್ಬೇಕು. ಅಪ್ಪ ಹೇಳ್ದಂಗೆ ಯಾರು ಕೇಳ್ತಾರೋ ಅವ್ರ ಸ್ಥಿತಿ ಅಚ್ಚಲ ಅಡೋಲ ಇರ್ತದೆ. ಯಾರು ನಾವ್ ಹೇಳ್ದಂಗೆ ಅಪ್ಪ ಹೇಳ್ಬೇಕು ಅಂತ ಹೇಳ್ತಾರೆ, ಇವ್ರು ಯಾವಾಗಲೂ ಅಲ್ಲಾಡ್ತಿರ್ತಾರೆ. ಯಾಕೆ ಹೇಳಿ? ಇಚ್ಛೆಗಳು. ನಾನು ಹೇಳ್ದಂಗೆ ಬಾಬಾ ಕೇಳಲಿಲ್ಲ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳಿ ಟೈಮಲ್ಲೇ ಮಾಡ್ಕೊಡೋದು.
ಇದು ನಮ್ ಗಲಾಟೆ, ಜಿದ್ದು, ಜಗಳ, ರಾತ್ರಿ ಹಗಲು ಎಲ್ಲ ಅದನ್ನ ಮಾಡ್ಕೊಡು, ನಾನು ಇದನ್ನ ಮಾಡ್ಕೊಟ್ಟಿಲ್ವಾ, ನಾನು ಅದನ್ನ ಮಾಡ್ಕೊಟ್ಟಿಲ್ವಾ, ಬಾಬಾ ಇದನ್ನ ಮಾಡ್ಕೊಡು, ನಿಮ್ಗೆ 10,000 ಕೊಟ್ಬಿಡ್ತೇನೆ, ಬ್ರಹ್ಮಭೋಜನ ಮಾಡಿಸ್ಬಿಡ್ತೇನೆ, ಹಂಗ್ ಮಾಡ್ಬಿಡ್ತೀನಿ. ಅದೇ ಬೇರೆ ಬಾಬನಿಗೆ ಆಮಿಷ ಓಡೋದು ಬೇರೆ, ಮತ್ತೆ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಬ್ಲ್ಯಾಕ್ ಮೇಲ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೆಲವೊಂದ್ಸಲ ಅಲ್ವಾ. ಏನಾದ್ರು ಕಮಿಷನ್ ಕೊಡೋದು ಅಂತ ಹೇಳ್ತಾರೆ. ಒಂದು ಗೊತ್ತಿಲ್ಲಿ, ಅವನಿಗೆ ಮಾಡೋದು ಮನ್ಸಿಲ್ಲ ಅಂದ್ರೆ ನೀವು ಎಷ್ಟು ಬೊಬ್ಬೆ ಹಾಕೊಂಡು ಅವ್ನು ಮಾಡೋದೇ ಇಲ್ಲ. ಓಕೆನಾ. ಇನ್ನು ಜಿದ್ದು ಬಂದ್ಬಿಟ್ಟು ಮಾಡಿಸ್ಕೊಂಡ್ರೆ ಮಾಡ್ಕೊಡ್ತಾನೆ. ಅದೇನ್ ಹೇಳ್ತಾರೆ, ಆ ಕರ್ಮದ ಫಲಕ್ಕೆ ಜವಾಬ್ದಾರ ನೀನೇ ಹೊರತು ನಾನು ಅಲ್ಲ. ನಾನು ಬೇಡ ಅಂತಂದು ನೀವು ಜಗಳ ಮಾಡಿಸ್ಕೊಂಡಿದ್ಯಲ್ಲ, ಮುಂದೆ ಏನೇ ಆದ್ರೂ ಕೂಡ ಅದಕ್ಕೆ ಜವಾಬ್ದಾರಿ ಯಾರಾಗಿರ್ತಾರೆ? ನಾನು ಹೇಳ್ದಂಗೆ ನೀನು ಮಾಡಿದ್ರೆ ಆ ಕರ್ಮದ ಫಲಕ್ಕೆ ಜವಾಬ್ದಾರಿ ನಾನು. ನೀನ್ ಹೀಗೆ ಮಾಡ್ಕೊಡಿದ್ರೆ ನಾನು ಮಾಡ್ಕೊಡ್ತೇನೆ ಅಷ್ಟೇ, ನನ್ಗೇನ್ ಸಂಬಂಧ ಇಲ್ಲ. ಆದ್ರೆ ಆ ಕರ್ಮದ ಫಲಕ್ಕೆ ಜವಾಬ್ದಾರಿ ಯಾರು? ನೀನೇ. ಈಗ ಆ ಬಾಬಾ ಹೇಳ್ದಂಗ್ ಮಾಡ್ಬೇಕು, ನನಗೆ ಬೇಕಾದಂಗ್ ಮಾಡ್ಬೇಕು. ಬಾಬಾ ಹೇಳ್ದಂಗ್ ಹಾ, ಬಾಬಾ ಹೇಳ್ದಂಗ್ ಬಾಬಾ ಹೇಳ್ದಂಗ್ ಮಾಡ್ಬೇಕು, ಬಾಬನ ಹತ್ರನೇ ಮಾಡಿಸ್ಬೇಕು. ಹತ್ರನೇ ಮಾಡು. ಬಾಬನ ಹತ್ರ ನನ್ ಕೆಲಸ ಮಾಡಿಸ್ಬೇಕು, ಬಾಬನ ಹತ್ರ ಅವ್ನ ಕೆಲಸ ಮಾಡಿಸ್ಬೇಕು. ನನಗೆ ಕೆಲಸ ಕೆಲ್ಸ. ನಾವ್ ಮಾಡಿದ್ರೆ ಅಲ್ಲ. ಏನ್ ಮಾಡ್ತೇವಿ? ಸ್ವಕಲ್ಯಾಣ. ಬಾಬಾ ಮಾಡಿದ್ರೆ ವಿಶ್ವ ಕಲ್ಯಾಣ. ಸ್ವಕಲ್ಯಾಣ. ನಾವಲ್ಲಿ ಕುತ್ಕೊಂಡ್ಬಿಟ್ರೆ, ಬಾಬಾ ಏನ್ ಮಗು, ನನ್ ಪತಿಗೆ ಸರಿ ಮಾಡು, ನನ್ನ ಮಗನಿಗೆ ಸರಿ ಮಾಡು, ಇದು ನಮ್ದು. ಬಾಬಾ ಅಲ್ಲಿದ್ದಾಗ ಏನ್ ಹೇಳ್ತಾರೆ? ವಿಶ್ವ ಕಲ್ಯಾಣ, ವಿಶ್ವ ಕಲ್ಯಾಣ. ಇದು ಬಾಬನ ಭಾಷೆ. ಭಗವಂತ ಸರ್ವರ ಕಲ್ಯಾಣ, ನಮ್ದು ನಮ್ಮ ಪರಿವಾರದ ಕಲ್ಯಾಣ. ವಾಪಸ್ ದೇಹ ಬಾಂಧನೆಲ್ಲ ಬಂದ್ಬಿಡ್ತೀವಿ. ಇದು ನಮಗೂ ಮತ್ತು ಪರಮಾತ್ಮನಿಗೂ ಇರುವಂತಹ ವ್ಯತ್ಯಾಸ. ಅಂದ್ರೆ ಬಾಬಾ ಹೇಳೋದೇನು, ನೀವೇನು ನಿಮ್ಮ ಸಂಬಂಧಿಗಳಿಗೆ ಪ್ರೀತಿ ಕೊಡಬೇಕು ಅಂತ ಇಷ್ಟಪಡ್ತೀರೋ ಅದು ಎಲ್ಲರಿಗೂ ಕೊಟ್ಟಾಗ ನಿಮ್ಗೆ ಯಾರ ಮೂಲಕನೂ ಅಪೋಸಿಷನ್ ಬರುವುದಿಲ್ಲ. ಅವಾಗ ನಿಮ್ ಸ್ಥಿತಿ ಹೆಂಗಿರ್ತದೆ? ಅಡೌಲ. ಅರ್ಥ ಆಯ್ತಾ ಇವಾಗ? ನೀವು ಕೆಲವರಿಗೆ ಮಾತ್ರ ಕೊಟ್ಬಿಟ್ಟು ಉಳಿದವ್ರಿಗೆ ಕೊಟ್ಟಿಲ್ಲ ಅಂತಂದ್ರೆ ಅವರಿಂದ ಆ ಕರ್ಮದ ಲೆಕ್ಕಾಚಾರಗಳು ಬಂದಾಗ ನಿಮ್ಮ ಸ್ಥಿತಿ ಏನಾಗೋದಿಲ್ಲ, ಏಕರಸ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ರಾಜಯೋಗದಲ್ಲಿ ಚೆಕ್ ಮಾಡ್ಕೊಳ್ಳಿ. ಕುಳಿತುಕೊಂಡ ತಕ್ಷಣದಲ್ಲಿ ನಿಮ್ಗೆ ಯೋಗದ ಅನುಭವ ಆಗತ್ತಾ? ತುಂಬಾ ಹೊತ್ತಿನವರೆಗೆ ಇರತ್ತಾ? ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಯೋಚನೆಯನ್ನ ಮಾಡೋದಿಲ್ವಾ? ಅಂದ್ರೆ ಯೋಚನೆನೇ ಮಾಡಬಾರ್ದು ಅಂತಲ್ಲ, ಚಿಂತೆ ಬೇಡ. ಬಾಬಾ ಹೇಳ್ತಾರೆ ಚಿಂತನವನ್ನ ಮಾಡಿ, ಚಿಂತೆ ಬೇಡ. ವಿಶೇಷವಾಗಿ ಕರ್ಮದ ಫಲ ಹೇಗಿರ್ತದೆ ಹೇಳೋದ್ರ ಬಗ್ಗೆ ಚಿಂತೆ ಬೇಡ. ಯಾಕೆ ನಿಮ್ಗೆ ಗ್ಯಾರಂಟಿ ಇರ್ತದೆ, ಭಗವಂತನ ಎದುರುಗಡೆ ಇಟ್ಬಿಟ್ಟು ಮಾಡಿದೀವಿ ಅಂತ ಅದ್ರಲ್ಲಿ ಕಲ್ಯಾಣ ಇದ್ದೇ ಇರ್ತದೆ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮವನ್ನು ನೀನು ಮಾಡು, ಆ ಫಲದ ಬಗ್ಗೆ ನೀನ್ ಚಿಂತೆ ಮಾಡಬೇಡ. ಯಾಕಂದ್ರೆ ಕರ್ಮ ಮಾಡಿದ್ ನಾನು ಅಂದ್ಮೇಲೆ ಅದಕ್ಕೆ ಜವಾಬ್ದಾರಿ ಯಾರಾಗ್ಬಿಡ್ತಾರೆ? ಅವ್ರೆ ಓಕೆನಾ. ಅದಕ್ಕಾಗಿ ಹೊಸ ವರ್ಷಕ್ಕೆ ನಿಮ್ಮೆಲ್ಲರ ಸ್ಥಿತಿ ಹೇಗಿರ್ಲಿ? ಅಚಲ ಏನು ಹೆದರಬೇಡಿ ಆತ್ಮೀಯರೇ, ನಮ್ ಜೊತೆಗೆ ನಮ್ಮ ಅಪ್ಪ ಇದ್ದಾರೆ ಹೇಳುವಂತ ಧೈರ್ಯ ಇರ್ಲಿ. ಏನೇ ಬರ್ಲಿ, ಏನೇ ಆದ್ರೂ ಕೂಡ ನನಗೆ ಅದರ ಪರಿಣಾಮ ಬೀಳೋದಿಲ್ಲ. ಒಂದು ವಿಷಯ ಹೇಳಿ, ಇವತ್ತು ನಾವು ಬಾಬನ ಜೊತೆಲಿ ಇದ್ದಾಗ ನಾವು ಎಷ್ಟೋ ಸುರಕ್ಷಿತವಾಗಿದ್ದೀವಿ ಅಂತ ಅನ್ಸೋದಿಲ್ವಾ ನಿಮ್ಗೆ? ಅನ್ನಿಸ್ತೀವಿ. ಹಾ, ನೋವಿನಿಂದ, ದುಃಖದಿಂದ, ಸಮಸ್ಯೆಗಳಿಂದ, ಆ ಸಮಸ್ಯೆಗಳ ವೈಬ್ರೇಷನ್ ಇಂದ ನಾವು ಎಷ್ಟೋ ಸೇಫ್ ಆಗಿದ್ದೀವಿ ಅಂತ ಅನ್ಸೋದಿಲ್ವಾ? ಓಕೆ, ಕರ್ಮದ ಲೆಕ್ಕಾಚಾರ ಸ್ವಲ್ಪ ಬರ್ತದೆ. ಇವಾಗ ನಾವು ಸ್ವೆಟರ್ ಹಾಕೊಂಡ ಮೇಲೂ ಕೂಡ ಸ್ವಲ್ಪ ಚಳಿ ಬರ್ತದಲ್ವಾ? ಅದು ಸ್ವೆಟರ್ ಹಾಕೊಂಡಾಗ 99% ಏನಾಗ್ಬಿಡ್ತದೆ, ನಮ್ಗೆ ಅದರ ಪ್ರಭಾವ ಬೀಳೋದಿಲ್ಲ ಅಲ್ವಾ? ಹಾಗೆ ಇನ್ನೂ ನಾವು ಬಾಬನ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟಾಗ ನಮ್ಗೆ ಏನಾಗ್ತದೆ, ಸ್ವಲ್ಪನೂ ಕೂಡ ಪ್ರಭಾವ ಬೀಳೋದಿಲ್ಲ. ಅದಕ್ಕೆ ಬಾಬಾ ಕೊನೆಯ ಮಾತನ್ನು ಹೇಳ್ತಾರೆ, ಮಗು ನೀನು ತುಂಬಾ ಬಡವನಾಗಿದ್ರೆ ಕಾಲಿಗೆ ಚಪ್ಪಲಿ ಹಾಕೊಂಡಿಲ್ಲ ಅಂತಂದ್ರೆ ಮಳೆಯ ಪ್ರಭಾವ ಡೈರೆಕ್ಟ್ ಆಗಿ ಬೀಳ್ತದೆ, ಕಾಲಿಗೆ ಗ್ಲಾಸ್ ತಾಗತ್ತೆ. ಚಪ್ಪಲಿ ಹಾಕೊಂಡ್ರೆ ಸ್ವಲ್ಪ ರಕ್ಷಣೆ, ಛತ್ರಿ ಇಟ್ಕೊಂಡ್ರೆ ಇನ್ನೂ ಸ್ವಲ್ಪ ರಕ್ಷಣೆ, ಆಮೇಲೆ ಏನು ಜರ್ಕಿನ್ ಹಾಕೊಂಡ್ರೆ ಇದು ಇನ್ನು ರೈನ್ ಕೋಟ್ ಹಾಕೊಂಡ್ರೆ ಇನ್ನೂ ಸ್ವಲ್ಪ ರಕ್ಷಣೆ, ಟೂ ವೀಲರ್ ನಲ್ಲಿ ಹೋದ್ರೆ ಇನ್ನೂ ಸ್ವಲ್ಪ ರಕ್ಷಣೆ, ಬಸ್ಸಲ್ಲಿ ಹೋದ್ರೆ ಇನ್ನೂ ಆರಾಮಾಗತ್ತೆ, ಕಾರಲ್ಲಿ ಹೋದ್ರೆ ಇನ್ನೂ ಆರಾಮಾಗತ್ತೆ, AC ಕಾರ್ ಆದ್ರೆ ಇನ್ನೂ ಆರಾಮಾಗತ್ತೆ. ಕಾರಲ್ಲಿ ಡ್ರೈವರ್ ಇದ್ರೆ ಇನ್ನೂ ಆರಾಮ್. ಮಳೆ ಬೀಳ್ತಾ ಇರಲ್ವೋ? ಬೀಳ್ತಾ ಇರ್ತೀನಿ. ಬೀಳ್ತಾ ಇರುತ್ತೆ. AC ಕಾರು ಡ್ರೈವರ್ ಇದ್ರೆ ನಿಮ್ಗೆ ಮಳೆ ಏನಾದ್ರು ಎಫೆಕ್ಟ್ ಆಗತ್ತಾ? ಇಲ್ಲ. ಇಲ್ಲ. ಬೇರೆಯವ್ರ ಮಳೆ ನೆನಿತಾ ಇರೋದು ಅವ್ರಿಗೆ ತೊಂದರೆ ಆಗ್ತದೆ, ನಿಮ್ಗೆ ಗೊತ್ತಾಗ್ತಾ ಇದೆ, ಆದ್ರೆ ನಿಮ್ಗೆ ಏನು ಎಫೆಕ್ಟ್ ಇಲ್ಲ. ಯಾಕೆ? ಪ್ರೊಟೆಕ್ಷನ್. AC ಕಾರ್ ಯಾಕೆ ಬಂತು? ಅಪ್ಪ ಕೊಡ್ಸವ್ರೆ. ಅಪ್ಪನ ಹತ್ರ ಕೇಳಿ, ನಾಳೆ AC ಕಾರ್ ಕೊಡು ಅಂದ್ರೆ ಕೊಡ್ತಾರೆ. ನಮ್ ರಕ್ಷಣೆ ಪುರುಷಾರ್ಥ. AC ಕಾರ್ ಯಾಕೆ ಬಂತು ಅಂದ್ರೆ ಇವತ್ತು ದುಡ್ಡು ಜಾಸ್ತಿ ಇರೋದಕ್ಕೆ AC ಕಾರ್ ಬಂತು, ಹೌದಾ? ದುಡ್ಡಿಲ್ಲ ಅಂದ್ರೆ AC ಕಾರ್ ಎಲ್ಲಿಂದ ಬರ್ತದೆ? ಹಾಗೆ ಆಧ್ಯಾತ್ಮಿಕ ಸಂಪಾದನೆ, ಸೇವೆಯ ಫಲ ಜಾಸ್ತಿ ಇದ್ದಾಗ ನಿಮ್ಗೆ
ಅಷ್ಟು ಪ್ರೊಟೆಕ್ಷನ್ ಸಿಗ್ತದೆ. ನಿಮ್ಗೆ ಅಷ್ಟು ಪ್ರೊಟೆಕ್ಷನ್ ಸಿಗಬೇಕು, ಆತ್ಮಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ, ಪಂಚತತ್ವಗಳಿಂದ, ಜನರಿಂದ ಅಷ್ಟು ಪ್ರೊಟೆಕ್ಷನ್ ಸಿಗ್ಬೇಕು ಅಂತಂದ್ರೆ ಪ್ರತಿದಿನ ಅಷ್ಟು ಸಂಪಾದನೆ ಮಾಡ್ಬೇಕು. ಅಷ್ಟು ಸಮರ್ಪಣೆ ಮಾಡಬೇಕು, ಅಷ್ಟು ಶುದ್ಧ ಸಂಕಲ್ಪಗಳನ್ನು ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡಬೇಕು, ಸಮಯವನ್ನು ಕೊಡಬೇಕು ಭಗವಂತನಿಗೆ. ಅಷ್ಟು ಸಂಪಾದನೆ ಆಧಾರದ ಮೇಲೆ ನಿಮ್ಮ ರಕ್ಷಣೆಯ ಜವಾಬ್ದಾರಿ ಯಾರ್ದು? ಪರಮಾತ್ಮಂದು. ಅದರ ಆಧಾರದ ಮೇಲೆ ನಿಮ್ಮ ಅಚಲ ಅಡೋಳು ಸ್ಥಿತಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಇರುತ್ತೆ. ಎಲ್ಲರ ಸ್ಥಿತಿ ಅಚಲ ಅಡೋಲ ಇರೋದಿಲ್ಲ. ಯಾಕೆ ಹೇಳಿ? ಸಂಪಾದನೆ ಆಧಾರದಲ್ಲಿ ಸಮಸ್ಯೆಯ ಪ್ರಭಾವ ಪರಿಣಾಮ ಬೀಳ್ತಾ ಇರ್ತದೆ. ಓಕೆ, ಅಚ್ಚಾ, ಓಂ ಶಾಂತಿ.